ಗೈಸ್, ನಿನ್ನೆ ಅಂದ್ರೆ ಡಿಸೆಂಬರ್ 21ಕ್ಕೆ HK ರೀಸನ್ ಎಕ್ಸಾಮ್ ಆಯಿತು. KEA ಕನ್ಫರ್ಮ್ ಮಾಡಿದಂತಹ ಪೋಸ್ಟ್ಗಳಿಗೆ HK ರೀಸನ್ ಪರೀಕ್ಷೆ ನಿನ್ನೆ ಆಗಿದೆ. ಸೊ ಆಸ್ ಪರ್ ಯುವರ್ ರಿಕ್ವೆಸ್ಟ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ ಅನ್ನುವಂಥದ್ದು. ಅಂದ್ರೆ ನಿನ್ನೆ ಆದಂತ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಇಂಗ್ಲಿಷ್ ಸೆಗ್ಮೆಂಟ್ ಅನ್ನ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನೌ. ಸೊ ನಿಮಗೆ ಅಂದ್ರೆ ನಾವೀಗ ಆಲ್ರೆಡಿ ಯಾವ್ಯಾವ ವಿಷಯಗಳನ್ನು ಡಿಸ್ಕಸ್ ಮಾಡಿದೀವಿ, ಅದ್ರ ಮೇಲೆ ಬಂದಿರುವ ಪ್ರಶ್ನೆಗಳು ಯಾವ ಆಧಾರದಲ್ಲಿ ಬಂದಿದ್ದಾವೆ ಮತ್ತೆ ಹೇಗೆ ಬಂದಿದ್ದಾವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ ನಿಮ್ಗೆ. ನೀವು ಆಲ್ರೆಡಿ ಏನಾದ್ರು ಪೇಪರ್ ಅನ್ನು ನೋಡಿದ್ರೆ, ಇಲ್ಲ ಅಂದ್ರೆ ಈಗ ನೋಡ್ತಾ ಹೋಗ್ತೀವಿ, ಗೊತ್ತಾಗ. ನನ್ನ ಹತ್ರ ಇರೋ ಪತ್ರಿಕೆಯಲ್ಲಿ ಮೊದಲ 35 ಪ್ರಶ್ನೆಗಳು ಕನ್ನಡದ್ದಿದೆ, 36ನೇ ಪ್ರಶ್ನೆಯಿಂದ ಇಂಗ್ಲಿಷ್ ಶುರುವಾಗಿದೆ. ನೋಡಿ, he seems dash is stay at Mahabaleshwar. Choose the right form of the verb from the options given below. ಇದು ನಿಮಗೆ ನಾವಿನ್ನು ಡಿಸ್ಕಸ್ ಮಾಡಬೇಕು ಅಂತ ಇರುವಂತಹ ಟೆನ್ಸಸ್ ಅಲ್ಲಿ ಬರುತ್ತೆ. ವರ್ಬ್ ರಿಲೇಟೆಡ್ ಕ್ವೆಶನ್ಸ್ ಅಂದ್ರೆ ಯಾವ್ದ್ರಲ್ಲಿ ಬರುತ್ತೆ? ಟೆನ್ಸಸ್ ಅಲ್ಲಿ ಬರುತ್ತೆ. ಯಾಕೆ ನಾನು ಅವತ್ತಿಂದ 12 ಟೆನ್ಸ್ಗಳನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು, ಅವುಗಳ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತಿದೀನಿ ಅಂದ್ರೆ, ಇವತ್ತು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಕ್ವೆಶನ್ಸ್ ವಿತ್ ಎಕ್ಸಾಂಪಲ್ಸ್. ಎಷ್ಟು ಪ್ರಶ್ನೆಗಳು ಕರೆಕ್ಟ್ ಆಗಿ ನಿಮ್ಗೆ 12 ಟೆನ್ಸ್ಗಳ ಸ್ಟ್ರಕ್ಚರ್ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗ್ತವೆ, ನೀವು ನೋಡ್ತಾ ಹೋಗ್ಬೋದು. 3 ರಿಂದ 4 ಪ್ರಶ್ನೆಗಳು ಅದ್ರ ಮೇಲೆ ಡೈರೆಕ್ಟ್ ಆಗಿರುವಂತವು ಇದಾವೆ. ಸೊ ಹಾಗಾಗಿ ಸಿಂಪಲ್ ಅಂದ್ರೇನು, ಪ್ರೆಸೆಂಟ್ ಅಂದ್ರೇನು, ಪ್ರೆಸೆಂಟ್ ಕಂಟಿನ್ಯೂಸ್ ಏನು, ಪರ್ಫೆಕ್ಟ್ ಏನು, ಆಯಾ ಟೆನ್ಸ್ ಗಳನ್ನ ಯಾವಾಗ ಬಳಸ್ತೀವಿ, ಮತ್ತೆ ಅವುಗಳ ಸ್ಟ್ರಕ್ಚರ್ ಏನು ಅನ್ನುವಂಥದ್ದು. ಸೊ ದಟ್ ಈಸ್ ದ ಬೇಸ್ ಆಫ್ ಇಂಗ್ಲಿಷ್ ಗ್ರಾಮರ್ ಅಂತ ನಾನು ಹೇಳ್ತಾ ಇದ್ದೆ. ಇಲ್ಲಿ ನೋಡಿ, he seems to, ಹಾಗೂ ನೀವು ಒಂದಿದನ್ನ ಗೆಸ್ ಮಾಡ್ಬೋದು ಇಲ್ಲಿ. ಯಾಕೆಂದ್ರೆ ಈ ಹ್ಯಾವ್ ಮತ್ತೆ ಹ್ಯಾಸ್ ಅನ್ನುವಂಥದ್ದು ಬಂದಾಗ ಪಕ್ಕದಲ್ಲಿ V3 ಬರಬೇಕು ಅಂತ ಹೇಳಿ ನಾನು ಅವತ್ತು ಹೇಳಿದ್ದೆ. ಬೇರೆ ಯಾವ ಆಪ್ಷನ್ ಅಲ್ಲೂ ಆ ಒಂದು V3 ಆಪ್ಷನ್ ಇಲ್ಲ ನಿಮ್ಗೆ, ಬೇರೆ ಯಾವುದ್ರಲ್ಲೂ ಕೂಡ. ಇಲ್ಲಿ ನೋಡಿ, he seems to have enjoy ಅಂತಿದೆ, ಇದು ಫಿಟ್ ಆಗೋದಿಲ್ಲ. he seems to be enjoyed ಅಂತಿದೆ, to be enjoyed, that is not at all a proper way of saying it. to be enjoyed, ಇದು ಕೂಡ ವರ್ಕ್ ಫಾರ್ಮ್ಯಾಟ್ ಅಲ್ಲಿ ಸರಿ ಇಲ್ಲ. ಇದು ಯಾವಾಗ ನಮಗ್ ಗೊತ್ತಾಗುತ್ತೆ ಅಂದ್ರೆ, 12 ರೀತಿಯ ಮೂಲ ವಾಕ್ಯಗಳು ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ನಾವು, ಬೇಸಿಕ್ ಸೆಂಟೆನ್ಸಸ್ ಇನ್ ಇಂಗ್ಲಿಷ್ ಅಂತ ಹೇಳಿ. ಆ ಮೂಲ ವಾಕ್ಯಗಳು ಅಂದ್ರೆ ಪ್ರತಿ ಟೆನ್ಸ್ ಅಲ್ಲಿ ಇರುವ 4 ಬಗೆ, ಅಂದ್ರೆ 4 ಸಬ್ ಕ್ಯಾಟಗರೀಸ್ ಇನ್ ಈಚ್ ಟೆನ್ಸ್. 4 into 3 12 ಅಂತ ಕರಿತೀನಿ ನಾನು ಅದನ್ನು. ಸೊ ಆ 12 ಟೆನ್ಸಸ್ ಕೂಡ ಯಾವ ಸ್ಟ್ರಕ್ಚರ್ ಅಲ್ಲಿ ಫಾರ್ಮ್ ಆಗಿರ್ತವೆ ಅನ್ನುವಂಥದ್ದು ನಮಗೆ ಗೊತ್ತಾದಾಗ, ಅದನ್ನ ಬಿಟ್ಟು ಬೇರೆ ತರ ಇದೇ ಈ ಕನ್ಸ್ಟ್ರಕ್ಷನ್, ಈ ವಾಕ್ಯದ ರಚನೆ ಅಥವಾ ವರ್ಬ್ ಅನ್ನು ಬಳಸಿರೋದು ಅಂದಾಗ, ದಟ್ ಈಸ್ ನಾಟ್ ಎ ಪ್ರಾಪರ್ ಸೆಂಟೆನ್ಸ್ ಅಟ್ ಆಲ್ ಅಂತ, that will not fit in. So the answer is, he seems to have enjoyed his stay at Mahabaleshwar. So this is the answer for first question. Option 3 is the answer for first question. Let me change the color of the pen. Okay, fine. Now the next question, 37th question ಯಾವ್ದ್ರ ಮೇಲಿದೆ ಅಂದ್ರೆ, ಇಡಿಯಂ ಮತ್ತೆ ಫ್ರೇಸಸ್ ಅಂತ ಏನ್ ಹೇಳ್ತೀವಲ್ಲ, ಇದನ್ನು ನಾವೇನು ಡಿಸ್ಕಸ್ ಮಾಡಿಲ್ಲ, ಅದ್ರ ಮೇಲಿದೆ ಇಡಿಯಮ್ಸ್. ಈ ಇಡಿಯಮ್ಸ್ ಹೇಗೆ ಅಂದ್ರೆ, ಕೆಲವೊಮ್ಮೆ ಪತ್ರಿಕೆಗಳಲ್ಲಿ ಇದ್ರಲ್ಲೂ ಮುಂದೆ ಮತ್ತೆ 2 ಇದಾವೆ, 2, 3, 4 ಕೇಳ್ತಾನೆ ಇರ್ತಾನೆ. ಅವೆಲ್ಲ ನಮ್ಮ ಇಂಗ್ಲಿಷ್ ನ ಯೂಸೇಜ್ ಮತ್ತೆ ಬಳಕೆಗೆ ಸಂಬಂಧಪಟ್ಟ ಹಾಗೆ, ಎಷ್ಟು ಇಂಗ್ಲಿಷ್ ನೀವು ಕೇಳ್ತೀರಿ, ಬಳಸ್ತಾ ಇದ್ದೀರಿ, ಇದಕ್ಕೆ ಸಂಬಂಧಪಟ್ಟ ಆಗತ್ತೆ. ಅದಾಗದೇನು ಕೂಡ ನಾವು ಒಂದಷ್ಟು ರೆಗ್ಯುಲರ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳುವಂತಹ ರಿಪೀಟೆಡ್ ಇಡಿಯಮ್ಸ್ ಗಳಿಗೆ ಪ್ರಿಪೇರ್ ಆಗ್ಲೇ ಹೋಗ್ಬೇಕಾಗತ್ತೆ ಬಿಫೋರ್ ಹ್ಯಾಂಡ್. ಆ ತರದ್ದು ಬಂದಿರೋದನ್ನ ನಾವೇನು ತೋರಿಸ್ತೀನಿ. ಇಲ್ಲಿ ನೋಡಿ, ಅದಲ್ಲದೆ ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ನೀವು ಆ ವಾಕ್ಯವನ್ನ ಪೂರ್ತಿಯಾಗಿ ಓದಬೇಕು ಫಸ್ಟ್. ಆ ವಾಕ್ಯವನ್ನ ಪೂರ್ತಿಯಾಗಿ ಓದಿದಾಗ ಗ್ರಹಿಸ್ಲಿಕ್ಕೆ ಸಾಧ್ಯತೆ ಇದೆ. ಇದು ಈ ಇಡಿಯಂ ನ ಅರ್ಥ ಏನಿರ್ಬೋದು ಹಾಗಿದ್ರೆ ಅಂತ ಹೇಳಿ ಗ್ರಹಿಸಬಹುದು. ನೋಡಿ, ಸೆಲ್ಫಿಶ್ ಪೀಪಲ್ ಅಂತ ಕೊಟ್ಟಿದ್ದಾರೆ, ಸ್ವಾರ್ಥಿ ಜನರು ಅಂತ. ಸೆಲ್ಫಿಶ್ ಪೀಪಲ್ ಆರ್ ಮೋರ್ ಕನ್ಸರ್ನ್ಡ್ ವಿತ್ ದ ಲೋವ್ಸ್ ಅಂಡ್ ಫಿಶಸ್ ರಾದರ್ ದ್ಯಾನ್ ದ ಸರ್ವಿಸ್ ಅಂತಿದೆ. ಅಂದ್ರೆ ಅವರು ಸರ್ವಿಸ್ ಮಾಡೋದ್ರ ಬದಲು ಬೇರೆ ಏನ್ರ ಬಗ್ಗೆನೋ ಯಾವಾಗ್ಲೂ ಕಾಳಜಿ ವಹಿಸ್ತಾರೆ, ಅದ್ರ ಬಗ್ಗೆನೇ ವರಿ ಮಾಡ್ತಾರೆ ಅನ್ನುವಂಥದ್ದು ಇದರ ಅರ್ಥ. ಅದು ಯಾವ್ದ್ರ ಬಗ್ಗೆ ಇರ್ಬೋದು?
ಟು ಲಾಫ್ ಸೀಕ್ರೆಟ್ಲಿ ಅನ್ನೋದೇನಾದ್ರೂ ಫಿಟ್ ಆಗುತ್ತಾ ಅದಕ್ಕೆ? ನಗಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರ ಸೆಲ್ಫಿಶ್ ಪೀಪಲ್, ಸ್ವಾರ್ಥ ಜನ. ಮೆಟೀರಿಯಲ್ ಬೆನಿಫಿಟ್ ಅಂದ್ರೆ ಏನು? ಪ್ರಾಫಿಟ್ ಅಂದ್ರೆ ಯಾವಾಗ್ಲೂ ಹಣ, ಆಸ್ತಿ, ವೆಲ್ತ್, ಪ್ರಾಪರ್ಟಿ ಈ ತರದ್ದು ನನ್ಗೇನ್ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾರೆ. ಸೊ ಸೆಲ್ಫಿಶ್ ಪೀಪಲ್ ಅದನ್ನ ಯೋಚನೆ ಮಾಡ್ತಾರೆ ಅಂದ್ರಂತೂ ನಂಬೋದು. ನಿಮ್ಗೆ ಇದು ಗೊತ್ತಿಲ್ಲದೆ ಹೋದಾಗ ನಾನು ಹೇಳ್ತಾ ಇರೋದು ಹೇಗೆ ಕಂಡುಹಿಡಿಬೇಕು ಅಂತ. ಆಲ್ಮೋಸ್ಟ್ ನಥಿಂಗ್ ಅಂತಿದೆ, ಏನನ್ನು ಯೋಚನೆ ಮಾಡೋದಿಲ್ಲ. ನಥಿಂಗ್ ಅಂತಂದ್ರೆ ದೇರ್ ಇಸ್ ನೋ ಮೀನಿಂಗ್ ಟು ಇಟ್. ಟು ಡೂ ಸಮಥಿಂಗ್ ರಾಂಗ್, ಏನಾದ್ರೂ ತಪ್ಪು ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸೆಲ್ಫಿಶ್ ಪೀಪಲ್. ಸೊ ಹಾಗಾಗಿ ಇವು ಮೂರನ್ನು ತೆಗಿತಾ ಹೋದ್ರೆ ವಿ ಗೆಟ್ ದ ಆನ್ಸರ್ ಲೋಸ್ ಅಂಡ್ ಫಿಶಸ್. ಅಂದ್ರೆ ನನಗೇನು ಮೆಟೀರಿಯಲ್ ಬೆನಿಫಿಟ್ ಇದೆ ಇದರಿಂದ ಅನ್ನೋದನ್ನೇ ಯಾವಾಗಲೂ ಏನು ಪ್ರಾಪಂಚಿಕವಾದ ಲಾಭಗಳ ಬಗ್ಗೆನೇ ಯೋಚನೆ ಮಾಡ್ತಾರೆ. ಮೆಟೀರಿಯಲ್ ಬೆನಿಫಿಟ್ಸ್, ಒಂದು ಆಸ್ತಿ ಇಲ್ಲ ಹಣ ಈ ತರದ್ದು ಏನಾದ್ರೂ ಲಾಭ ಏನಾಗುತ್ತೆ ಅನ್ನೋದನ್ನೇ ಯೋಚನೆ ಮಾಡ್ತಾರೆ ಹೊತ್ತು ಸರ್ವಿಸ್ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ ಅಂತ. ನೋಡಿ ಹಾಗೂ ಕೂಡ ಯಾವ್ದಿರ್ಬೋದು ಆನ್ಸರ್ ಅನ್ನೋದನ್ನ ಗ್ರಹಿಸ್ಬೇಕು. ನಿಮಗೆ ಒಂದೊಂದ್ಸರಿ ಇಡಿಯನ್ನೇ ಗೊತ್ತಿರ್ಬೇಕು ಅಂತಿಲ್ಲ. ಇಡೀ ವಾಕ್ಯವನ್ನು ಓದಿದಾಗ ಒಟ್ಟಾರೆಯಾಗಿ ವಾಕ್ಯ ಏನ್ ಮೀನಿಂಗ್ ಕೊಡ್ತಾ ಇದೆ, ಹಾಗಿದ್ರೆ ಇದು ಯಾವ ಆಪ್ಷನ್ ಇದಕ್ಕೆ ಸೂಟ್ ಆಗ್ಬೋದು ಅಂತ ಕೂಡ ಗ್ರಹಿಸ್ಬೇಕು. ದಿಸ್ ಇಸ್ ವಾಟ್ ಐ ಸೆಡ್ ಕಾಮನ್ ಸೆನ್ಸ್ ದ ಅದರ್ ಡೇ. ಇದನ್ನೇ ನಾನು ಅವತ್ತು ಕಾಮನ್ ಸೆನ್ಸ್ ಅಂತ ಹೇಳಿದ್ವಿ. ನೋಡಿ 38ನೇದು, ಇದನ್ನ ರೀಅರೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಟು ಮೇಕ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತಿದೆ. ಟು ಪ್ರೊಡ್ಯೂಸ್ ಎ ಕರೆಕ್ಟ್ ಸೆಂಟೆನ್ಸ್. ಕೆಲವು ಸರಿ PQRS ಕೊಡ್ತಾನೆ, ಇವ್ನು ABCD ಕೊಟ್ಟಿದ್ದಾನೆ ನೋಡಿ. A ಸೆಂಟೆನ್ಸ್, B ಸೆಂಟೆನ್ಸ್, C ಅಂಡ್ D. ಇದರಲ್ಲಿ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ ನೀವು ಕಂಡುಹಿಡಿಬೇಕು. ಈಗ ದ ವೆಸ್ಟ್ ಕೇಮ್ ಟುಗೆದರ್ ಅಂತ ಒಂದು ಸೆಂಟೆನ್ಸ್ ಇದೆ. ಏಷ್ಯಾ ಇಸ್ ಕಮಿಂಗ್ ಟುಗೆದರ್ ಇನ್ ಎ ಫಾರ್ಮ್ ವೆರಿ ಡಿಫರೆಂಟ್ ಟು ದ ವೇ ಅಂತ ಇನ್ನೊಂದಿದೆ. ಬಟ್ ಶೇರ್ಡ್ ವ್ಯಾಲ್ಯೂ ಚೇಂಜ್ ಇಂಟ್ರೆಸ್ಟ್ ಅಂತಿದೆ. ನಾಟ್ ಬೇಸ್ಡ್ ಆನ್ ಕಲೋನಿಯಲಿಸಮ್ ಆರ್ ಗ್ಲೋಬಲ್ ರೂಲ್ಸ್ ಅಂತಿದೆ. ಇದನ್ನ ನೋಡಿದಾಗ ಒಂದ್ 4 ಬೇಕಿದ್ರೆ 2 ಸರಿ ಓದಿದ್ರೆ ಒಂದು ಹಿಟ್ ಸಿಗುತ್ತೆ. ಇಲ್ಲಿ ಏಷ್ಯಾ ಕಾಂಟಿನೆಂಟ್ ಏನೋ ಒಂದು ಹೊಸ ರೀತಿಯ ಆಲೋಚನೆಗಳಿಂದ ಬರ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಅದ್ರ ಜೊತೆಗೆ ಇನ್ನುಳಿದಿರುವ 3 ವಾಕ್ಯಗಳು ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ ನೋಡಿದಾಗ ಗೊತ್ತಾಗುತ್ತೆ. ನಾಟ್ ಬೇಸ್ಡ್ ಆನ್ ಕಲೋನಿಯಲಿಸಮ್ ಆರ್ ಗ್ಲೋಬಲ್ ರೂಲ್ಸ್ ಅಂದ್ರೆ ಅದು ಯಾರು ರೀತಿದ್ದು ಥಿಂಕಿಂಗ್ ವೆಸ್ಟ್. ಸೊ ಅವನ್ನೆಲ್ಲ ನಾವು ಅನಲೈಸ್ ಮಾಡಿದ್ರೆ ಫಸ್ಟ್ ಸೆಂಟೆನ್ಸ್ ಯಾವ್ದಾಗುತ್ತೆ ಇಲ್ಲಿ? ಏಷ್ಯಾ. ಏಷ್ಯಾ ಈಸ್ ಕಮಿಂಗ್ ಟುಗೆದರ್ ಇನ್ ಎ ಫಾರ್ಮ್ ವೆರಿ ಡಿಫರೆಂಟ್ ಟು ದ ವೇ ದ ವೆಸ್ಟ್ ಕೇಮ್ ಟುಗೆದರ್. ಎರಡನೇದು. 1 2 ಏಷ್ಯಾ ವೆಸ್ಟ್ ನವರು ಹೇಗೆ ಒಟ್ಟಾದ್ರು, ಎಲ್ಲ ವೆಸ್ಟ್ ನವರು ಸೇರ್ಕೊಂಡು ಏನ್ ಮಾಡಿದ್ರು? ಕಲೋನಿಯಲಿಸಂ ಐಡಿಯಾವನ್ನ ಇಂಪೋಸ್ ಮಾಡಿದ್ರು ಟು ದ ಹೋಲ್ ವರ್ಲ್ಡ್. ಆರ್ ಇಟ್ ವಾಸ್ ಎ ಕಲೋನಿಯಲ್ ಹೆಜಿಮನಿ. ಸಾಮ್ರಾಜ್ಯಶಾಹಿ ಒಂದು ಹೆಜಿಮನಿಯನ್ನ ಪ್ರಪಂಚದಾದ್ಯಂತ ಪಸರಿಸಿದ್ದು ಯಾವುದು? ವೆಸ್ಟ್. ಅದಕ್ಕೋಸ್ಕರ ಒಂದಾಯ್ತು, ಕೇಮ್ ಟುಗೆದರ್. ಬಟ್ ಏಷ್ಯಾ ಹಾಗಲ್ಲಂತೆ. ಏಷ್ಯಾ ಇಸ್ ಕಮಿಂಗ್ ಟುಗೆದರ್ ಇನ್ ಎ ಫಾರ್ಮ್ ವೆರಿ ಡಿಫರೆಂಟ್ ಟು ದ ವೇ ದ ವೆಸ್ಟ್ ಕೇಮ್ ಟುಗೆದರ್. ವೆಸ್ಟಿನ್ಗಿಂತ ತುಂಬಾ ಡಿಫರೆಂಟ್ ಆದ ರೀತಿಯಲ್ಲಿ ಇವು ಒಂದಾದವು. ಯಾವುದಕ್ಕೆ? ನಾಟ್ ಬೇಸ್ಡ್ ಆನ್ ಕಲೋನಿಯಲಿಸಂ. ಕಲೋನಿಯಲಿಸಂ ಅಥವಾ ಗ್ಲೋಬಲ್ ರೂಲ್ಸ್ ಬೇಸ್ಡ್ ಆಗಿ ಅಲ್ಲ. ಯಾವುದರ ಆಧಾರದಲ್ಲಿ? ಬಟ್ ಶೇರ್ಡ್ ವ್ಯಾಲ್ಯೂ ಚೈನ್ ಇಂಟ್ರೆಸ್ಟ್. ಸೊ ಶೇರ್ಡ್ ವ್ಯಾಲ್ಯೂ ಅಂದ್ರೆ ಎಲ್ಲರಿಗೂ ಉಪಯೋಗ ಆಗುವಂತಹ ಒಂದು ಶೇರ್ಡ್ ವ್ಯಾಲ್ಯೂ ಚೈನ್ ಸಿಸ್ಟಮ್ಸ್ ಅಲ್ಲಿ ಅಥವಾ ಹಿತಾಸಕ್ತಿಯಲ್ಲಿ ಎಲ್ಲರ ಹಿತಾಸಕ್ತಿಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಬೆಳೆಯುವಂತ ರೀತಿಯಲ್ಲಿ ಏಷ್ಯಾ ಏನಾಯ್ತು? ಒಂದಾಯ್ತು ಅನ್ನುವಂಥದ್ದನ್ನ ಇದು ಹೇಳ್ತಾ ಇದೆ ಅನ್ನುವಂಥದ್ದು. ಸೊ ದ ಆನ್ಸರ್ ಇಸ್ BADC. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಸೊ ಹೀಗೆ ನೀವು ಟೆನ್ಸ್ಗಳು ಬಂದು ವಾಯ್ಸಸ್ ಎಲ್ಲವೂ ಅರ್ಥ ಆದಾಗ ಇದರಲ್ಲಿ ಪ್ಯಾಸಿವ್ ವಾಯ್ಸ್ ಏನು ಇಲ್ಲ, ನೇರವಾಗಿ ಎಲ್ಲ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಇದಾವೆ. ಅಪ್ಪಿತಪ್ಪಿ ಪ್ಯಾಸಿವ್ ವಾಯ್ಸ್ ನ ವಾಕ್ಯಗಳು ಇತ್ತು ಅಂತ ಆದಾಗ ಟೆನ್ಸ್ಗಳು ಗೊತ್ತಿದ್ದು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ನೀಟಾಗಿ ಗೊತ್ತಿತ್ತು ಅಂದ್ರೆ ಯಾವ ವಾಕ್ಯ ಏನ್ ಅರ್ಥವನ್ನ ಕೊಡ್ತಾ ಇದೆ, ಯಾವ್ದಾದ್ಮೇಲೆ ಯಾವುದನ್ನ ಲಿಂಕ್ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. ಇದಷ್ಟು ಸೇರಿ ಒಂದೇ ಸೆಂಟೆನ್ಸ್ ಇದು, ಬೇರೆ ಬೇರೆ ಸೆಂಟೆನ್ಸ್ ಅಲ್ಲ. ಸೊ ಆಪ್ಷನ್ 3 BADC ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್ ಕ್ವೆಶ್ಚನ್ ನಂಬರ್ 39 ಕೂಡ ಅದೇ ಇದೆ. PQRS ಟು ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸ್ ನ ಫ್ರೇಮ್ ಮಾಡಬೇಕು. ಏನಂತಿದೆ? ಲಾರ್ಜ್ ನಂಬರ್ ಆಫ್ ಇಂಡಿಯನ್ ಅಗ್ರಿಕಲ್ಚರಿಸ್ಟ್ ಅಂತ ಒಂದ್ ಸೆಂಟೆನ್ಸ್ ಇದೆ. ಇಂಪ್ರೂವ್ ದ ಬ್ರೀಡ್ ಆಫ್ ಇಂಡಿಯನ್ ಹಾರ್ಸಸ್ ಅಂತಿದೆ. ಇಂಡಿಯನ್ ಹಾರ್ಸಸ್ ನ ತಳಿಗಳನ್ನ ಇಂಪ್ರೂವ್ ಮಾಡಿ ಸುಧಾರಿಸುವುದು ಅಂತ. ದ ಎಫರ್ಟ್ಸ್ ವಿಚ್ ಆರ್ ಬೀಯಿಂಗ್ ಮೇಡ್ ಟು
ಯಾವುದೋ ಒಂದು ಫೀಲ್ಡ್ ಅಲ್ಲಿ ಪ್ರಯತ್ನಗಳು ನಡೀತಾ ಇರುವಂತವು ಅನ್ನೋದನ್ನ ಹೇಳ್ತಾ ಇದೆ. ಆರ್ ಬೀಯಿಂಗ್ ಮೇಡ್ ಅನ್ನೋದು ಪ್ಯಾಸಿವ್ ವಾಯ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಪ್ಯಾಸಿವ್ ವಾಯ್ಸ್. ಆರ್ ಆಫ್ ಇಂಪಾರ್ಟೆನ್ಸ್ ಟು ಅಂತಿದೆ, ಆರ್ ಆಫ್ ಇಂಪಾರ್ಟೆನ್ಸ್ ಟು ಅನ್ನುವಂಥದ್ದು ಎಸ್ ಆಗಿದೆ. ಸೊ ಈ ವಾಕ್ಯವನ್ನ ಗಮನಿಸ್ತಾ ಹೋದಾಗ ಏನನ್ನ ಹೇಳ್ತಾ ಇದೆ ಅಂದ್ರೆ, ಹಾರ್ಸ್ ಗಳ ತಳಿಗಳನ್ನ ಇಂಪ್ರೂವ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಎಫರ್ಟ್ಸ್ ಗಳು ನಡೀತಾ ಇದೆ. ಅದು ಬಹಳ ಮುಖ್ಯ ಆಗುತ್ತೆ ಯಾರಿಗೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಸೊ ದ ಫಸ್ಟ್ ಥಿಂಗ್ ಶುಡ್ ಬಿ ಆಪ್ಷನ್ ಆರ್, ದ ಎಫರ್ಟ್ಸ್ ವಿಚ್ ಆರ್ ಬೀಯಿಂಗ್ ಮೇಡ್ ಟು. ಎರಡನೇದು ಇದು ಯಾವುದನ್ನ, ಇಂಪ್ರೂವ್ ದ ಬ್ರೀಡ್ ಆಫ್ ಇಂಡಿಯನ್ ಹಾರ್ಸಸ್. ಇಂಡಿಯನ್ ಹಾರ್ಸಸ್ ನ ಬ್ರೀಡ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ ನಡೀತಾ ಇರುವಂತ ಎಫರ್ಟ್ಸ್ ಗಳು ಏನಿದಾವೆ, ದೇ ವಿಲ್ ಆರ್ ಆಫ್ ಇಂಪಾರ್ಟೆನ್ಸ್ ಟು. ಮೂರನೇದು, ಹಾರ್ಸಸ್ ಆರ್ ಆಫ್ ಇಂಪಾರ್ಟೆನ್ಸ್ ಟು ಯಾರಿಗೆ, ಲಾರ್ಜ್ ನಂಬರ್ ಆಫ್ ಇಂಡಿಯನ್ ಅಗ್ರಿಕಲ್ಚರರ್ಸ್. ಅಂದ್ರೆ ಹಾರ್ಸ್ ಬ್ರೀಡ್ ಗಳನ್ನ ಇಂಪ್ರೂವ್ ಮಾಡ್ತಾ ಇರುವ ವಿಚಾರದಲ್ಲಿ ನಡೀತಾ ಇರುವಂತ ಪ್ರಯತ್ನಗಳು ಬಹಳ ದೊಡ್ಡ ಸಂಖ್ಯೆಯ ಭಾರತೀಯ ಕೃಷಿಕರಿಗೆ ಬಹಳ ಮುಖ್ಯವಾದಂತವು, ಅವುಗಳ ಸಿಗ್ನಿಫಿಕೆನ್ಸ್ ಇದೆ, ಪ್ರಾಮುಖ್ಯತೆ ಇದೆ ಅನ್ನೋದನ್ನ ಹೇಳ್ತಾ ಇದೆ. ದ ಆನ್ಸರ್ ಇಸ್ RQSP. I repeat, the efforts which are being made to improve the breed of Indian horses. ಒಂದ್ 2-3 ಸರಿ ಓದ್ಬೇಕು ಅದನ್ನ, ಏನ್ ಕರೆಕ್ಟ್ ಆಗಿ ಮೀನಿಂಗ್ ಕೊಡ್ತಿದೆ. ಅದಕ್ಕೆ ಇಂಗ್ಲಿಷ್ ಅನ್ನ ಓದೋದು ಮುಖ್ಯ ಆಗೋದು. ವಾಕ್ಯಗಳು ಹೇಗಿರ್ತವೆ, ಹೇಗೆ ರಚನೆ ಆಗ್ತಾ ಇರ್ತವೆ ಅನ್ನುವಂಥದ್ದು ಫಸ್ಟ್ 12 ಟೆನ್ಸ್ ಗಳನ್ನು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಒಂದು 50% ಬಂದೋಗ್ಬಿಡುತ್ತೆ. ಅದ್ರ ಜೊತೆಗೆ ಇಂಗ್ಲಿಷ್ ವಾಕ್ಯಗಳನ್ನ ನಾವು ಓದ್ತಾ ಇದ್ವಿ, ಹೆಚ್ಚೆಚ್ಚು ಓದ್ತಾ ಇದ್ವಿ ಅಂದಾಗ ಇವೆಲ್ಲ ಬಂದ್ಬಿಡುತ್ತೆ. ಇವುಗಳಿಗೆ ನಾನೇನೋ ಒಂದು 50,000 ಎಕ್ಸಾಂಪಲ್ ಬರ್ಸಿ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಸಕ್ ಆಗೋದಿಲ್ಲ. ದೇರ್ ಇಸ್ ನೋ ಪಾಯಿಂಟ್ ಇನ್ ದಟ್, ರೈಟ್? ಎಸ್. ಆನಂತರ ಆರ್ ಆಫ್ ಇಂಪಾರ್ಟೆನ್ಸ್ ಮಾಡುವಂತದ್ದು ಬಹಳ ಮುಖ್ಯ ಆಗಿದೆ ಯಾರಿಗೆ, ಲಾರ್ಜ್ ನಂಬರ್ ಆಫ್ ಟು large number of Indian agriculturers. So option RQSP is ಸರಿ. ನೋಡಿ, RP ಅಂತ ಮಾಡಕ್ಕೆ the efforts which are being made to large number of Indian agriculturers ಅಂತಿದೆ. ಸೊ ಇದಿಲ್ಲೇ ಬಿದ್ದೋಯ್ತು. ಸೊ ಆ ತರನು ಟ್ರೈ ಮಾಡ್ಬೇಕು. ಏನ್ ಹೇಳ್ತಾ ಇದಾವೆ ಆಪ್ಷನ್ಗಳು ಅಂತ ಟ್ರೈ. PSQR ಅಂತಿದೆ. P ಅಂದ್ರೆ ಲಾರ್ಜ್ ನಂಬರ್ ಆಫ್ ಇಂಡಿಯನ್ ಅಗ್ರಿಕಲ್ಚರರ್ಸ್, ಆರ್ ಆಫ್ ಇಂಪಾರ್ಟೆನ್ಸ್ ಟು, Q ಇಂಪ್ರೂವ್ ದ ಬ್ರೀಡ್ ಆಫ್ ಇಂಡಿಯನ್ ಹಾರ್ಸಸ್, ಲಾಸ್ಟ್ ಗೆ ಮೇಡ್ ಟು ಅಂತ ಬಂದಿದೆ. ಅದು ಸೆಂಟೆನ್ಸ್ ಹಂಗೆ ಎಂಡೋದೇ ಇಲ್ಲ ಪ್ರಿಪೋಸಿಷನ್ ಇಂದ. ಸೊ ಅದು ಹೋಯ್ತು. ಕೊನೆಯದಾಗಿ PSRQ ಇದೆ ಅಷ್ಟೇ, ಇಲ್ಲೂ ಏನು ಚೇಂಜ್ ಇಲ್ಲ, ಅದಕ್ಕೂ ಅರ್ಥ ಇಲ್ಲ ಇಂಡಿಯನ್ ಹಾರ್ಸಸ್ ಅಂತ. ಸೊ ಆಪ್ಷನ್ RQSP ಮೇಕ್ಸ್ ಸೆನ್ಸ್ ಹಿಯರ್. P ಇಂದ ಸೆಂಟೆನ್ಸ್ ಶುರುವಾಗಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಡಿಡ್ ಯು ಗೆಟ್ ದ ಆನ್ಸರ್? RQSP is the right answer for this. Next one, question number 40. ನೋಡಿ, ಇಲ್ಲೂ ಅಷ್ಟೇ ಆ ಸೆಂಟೆನ್ಸ್ ಅನ್ನ ಓದಿದಾಗ ಆನ್ಸರ್ ನ ಸುಲಭವಾಗಿ ಗ್ರಹಿಸಬಹುದು. ಏನಂತಿದೆ, the song had a soporific effect on the patient. ಪೇಷಂಟ್ ಮೇಲೆ ಆ ಸಾಂಗ್ ಯಾವ ರೀತಿಯ ಪರಿಣಾಮವನ್ನು ಬೀರಿತು? ಸಪೋರಿಫಿಕ್ ಎಫೆಕ್ಟ್ ಅಂದ್ರೆ ಒಂದು ರೀತಿಯ ನಿದ್ದೆ ಬರಿಸುವಂತದ್ದು, ನಿದ್ರಾಜನಕ ಅಂತ. ಸಪೋರಿಫಿಕ್ ಅಂದ್ರೆ ಸ್ಲೀಪ್ ಇಂಡ್ಯೂಸಿಂಗ್, ನಿದ್ದೆ ಬರೋದು. ಸೂದಿಂಗ್ ಎಫೆಕ್ಟ್ ಅಲ್ಲ, ನಮ್ ತಕ್ಷಣ ಏನ್ ಅನ್ಸ್ಬಿಡುತ್ತೆ ನೋಡಿದಾಗ, ಸೂದಿಂಗ್ ಎಫೆಕ್ಟ್ ಆನ್ ದ ಪೇಷಂಟ್ ಇರ್ಬೋದು ಅಂತ ಅನ್ಸ್ಬಿಡುತ್ತೆ. ಹಾಡ್ ಕೇಳಿದ್ರು ಸೂದಿಂಗ್ ಆಗಿತ್ತು ಅಂತ ಹೇಳಿ. ನೋ, ಸಪೋರಿಫಿಕ್ ಅಂದ್ರೆ ಸ್ಲೀಪ್ ಇಂಡ್ಯೂಸಿಂಗ್. ಆಲ್ರೆಡಿ ಅವನ್ ಪೇಷಂಟ್ ಟ್ಯಾಬ್ಲೆಟ್ ತಗೊಂಡು ಸುಸ್ತಾಗಿರ್ತಾನೆ, ನೀವು ಹಾಡು ಹೇಳ್ತಾ ಇದ್ದಂಗೆ ಅವನಿಗೆ ಏನಾಯ್ತು, ನಿದ್ದೆ ಬಂತು ಅನ್ನುವಂಥದ್ದು. ಆಹ್ಲಾದಕರವಾಗಿರ್ಬೇಕು, ಸೂದಿಂಗ್ ಆಗಿರ್ಬೇಕು ಅಂದ್ರೆ ಫಸ್ಟ್ ನೀವ್ ಆಕ್ಟಿವ್ ಆಗಿರ್ಬೇಕು. ನೀವೇ ಆಕ್ಟಿವ್ ಆಗಿಲ್ಲದೆ ಹೋದಾಗ ಸೂದಿಂಗ್ ಆಗಿ ಯಾವ್ದು ಅನ್ಸುತ್ತೆ? ಯಾವುದು ಅನ್ಸೋದಿಲ್ಲ. ಅವ್ನ ಹಾಡು ಹೇಳಿದ್ರೆ ಅವನಿಗೆ ಒಳ್ಳೆ ನಿದ್ದೆ ಬಂತು ಅಷ್ಟೇ. ಸೊ ಸ್ಲೀಪ್ ಇಂಡ್ಯೂಸಿಂಗ್ ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಆರ್ಟಿಕಲ್ಸ್ ಮೇಲೆ ಚರ್ಚೆ ಮಾಡಿದೀವಾ? ಲುಕ್ ಎಟ್ ಕ್ವೆಶ್ಚನ್ ನಂಬರ್ 41. Are we confident in the answer now? Times of India is an English daily newspaper. Dash ಅಂತಿದೆ. ನೆನ್ಪಿದೆಯಾ? ರೂಲ್ ಏನು ಅಂತ ನೆನ್ಪಿದೆಯೇನ್ರಿ? ವಾಟ್ ಇಸ್ ದ ರೂಲ್? ನ್ಯೂಸ್ ಪೇಪರ್ಸ್ ಅಂಡ್ ಮ್ಯಾಗಝಿನ್ಸ್ ಬಂದಾಗ ಡೆಫಿನೆಟ್ ಆರ್ಟಿಕಲ್ ದ ಯೂಸ್ ಮಾಡ್ಬೇಕು ಅಂತ ಇತ್ತಲ್ವಾ? ಡಿಸ್ಕಸ್ ಮಾಡಿದೀವಲ್ವಾ? ನೋಡಿ, ಅದ್ರ ಮೇಲೆ
ಆ ರೂಲ್ ಏನಿದೆಯೋ, ಆರ್ಟಿಕಲ್ಸ್ ಗೆ ಸಂಬಂಧಪಟ್ಟ ರೂಲ್ ಏನಿದೆಯೋ ಅದ್ರ ಮೇಲೆ ಪ್ರಶ್ನೆ ಬಂದೇ ಬಂದಿದೆ. ಅದಕ್ಕೆ ನಾನು ಹೇಳೋದು, ನೀವು ಪ್ರತಿ ಕಾನ್ಸೆಪ್ಟಿನ ಮೇಲೆ ಹಿಡಿತವನ್ನ ಸಾಧಿಸ್ಕೊಳ್ಬೇಕು. ಎಲ್ಲೋ ಒಂದೊಂದು ತುಂಬಾ ಟಫ್ ಇರೋ ಕ್ವಶನ್ ನಿಮ್ಗೆ ಔಟ್ ಆಫ್ ಇದು ಬರ್ಬೋದು, ಅದ್ ಬೇರೆ ಅದು ಬಿಟ್ಬಿಡೋಣ. ಬಟ್ ಕಾನ್ಸೆಪ್ಟ್ ವೈಸ್ ಬರುವ ಪ್ರಶ್ನೆಗಳು ಇರ್ತಾವಲ್ಲ, ಅದು ಮಾತ್ರ ಯಾವ ಕಾರಣಕ್ಕೂ ನೀವು ತಪ್ಪು ಮಾಡ್ಲೇಬಾರ್ದು. ಸೊ ನಾವು ಆರ್ಟಿಕಲ್ಸ್ ನ ಪೂರ್ತಿ ಕಲ್ತಿರ್ತೀವಿ. ಆಮೇಲೆ ಮುಂದೆ ಒಂದು ಪ್ರಶ್ನೆ ಇದೆ, ಹೇಳ್ತೀನಿ. ಅದರಲ್ಲಿ ಫಸ್ಟ್ ನಾನು ಪಾಠ ಮಾಡುವಾಗ ನನ್ನ ಕ್ಲಾಸ್ ಅಲ್ಲಿ ಏನಂತ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಎ ಅಂಡ್ ಆನ್ ಮಧ್ಯೆ ಇರುವ ಡಿಫರೆನ್ಸ್, ಇಟ್ ಹ್ಯಾಸ್ ನಥಿಂಗ್ ಟು ಒಂದು PPT ತೋರಿಸಿದ್ದೆ, ನೆನಪಿದೆಯಾ? ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ವೋವೆಲ್ ಲೆಟರ್ಸ್, ಬಟ್ ಇನ್ ದ ಡಿಫರೆನ್ಸ್ ಇಸ್ ಬಿಟ್ವೀನ್ ಸೌಂಡ್ಸ್ ಅಂತ. ಸೌಂಡ್ ಮ್ಯಾಟರ್ಸ್, ನಾಟ್ ದ ವೋವೆಲ್ಸ್ ಅಂತೇಳಿ ಅದ್ರ ಮೇಲೆ ಒಂದು ಪ್ರಶ್ನೆ ಕೇಳಿದ ನಾವು ಮುಂದೆ. ಎ ಮತ್ತೆ ಆನಿನ ಡಿಫರೆನ್ಸ್ ಅನ್ನ ಯಾವುದ್ರ ಮೇಲೆ ಮಾಡ್ತೀವಿ, ಯಾವದ್ರ ಮೇಲೆ ಅದನ್ನ ಆಯ್ಕೆ ಮಾಡ್ಕೊಳ್ತೀವಿ ಅನ್ನುವಂಥದ್ದು. ಇಟ್ ಈಸ್ ಬೇಸ್ಡ್ ಆನ್ ಸೌಂಡ್ಸ್ ಅಂತ. ಸೊ ಐ ರಿಪೀಟ್, ನೋಡಿ, ಕಾನ್ಸೆಪ್ಟ್ ವೈಸ್ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಫಸ್ಟ್ ಎಲ್ಲ ಕಾನ್ಸೆಪ್ಟ್ ಅನ್ನ. ಆಮೇಲೆ ಜನರಲ್ ಇಂಗ್ಲಿಷ್ ಪುಸ್ತಕದಲ್ಲಿ ನಾನು ಕ್ಲಾಸ್ ಕೇಳಿದ್ರೆ ನೀವು ಅಂತಾರೆ, ಬಟ್ ಬರೀ ಓದ್ತಾ ಇದ್ದೀರಾ ಅಂದ್ರೆ ಪುಸ್ತಕ ಓದುವಾಗ ಫಸ್ಟ್ ರೂಲ್ಸ್ ವೈಸ್ ಎಲ್ಲ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಐ ಹ್ಯಾವ್ ಗಿವನ್ ಆಕ್ಟಿವಿಟೀಸ್ ಎಲ್ಲ, ಅವುಗಳೆಲ್ಲವನ್ನು ಮಾಡ್ಬೇಕು. ಟೈಮ್ಸ್ ಆಫ್ ಇಂಡಿಯಾ ಇದ್ರಲ್ಲಿ ಬಂದಿದೆ, ಇನ್ನೊಂದ್ರಲ್ಲಿ ದ ಹಿಂದೂ ಬರ್ಬೋದು. ಆಮೇಲೆ ಈ ಸರಿ ಮ್ಯಾಗಝಿನ್ ಮತ್ತೆ ನ್ಯೂಸ್ ಪೇಪರ್ ರೂಲ್ಸ್ ಬಂದಿದೆ, ಇನ್ನೊಂದ್ರಲ್ಲಿ ಮಾನ್ಯುಮೆಂಟ್ಸ್ ರೂಲ್ಸ್ ಬರ್ಬೋದು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ರಿಲೇಟೆಡ್ ರೂಲ್ಸ್ ಬರ್ಬೋದು, ಹೋಲಿ ಬುಕ್ಸ್ ರಿಲಿಜಿಯಸ್ ಬುಕ್ಸ್ ಬರ್ಬೋದು, ಗ್ರೂಪ್ಸ್ ಅಂಡ್ ಕಮ್ಯುನಿಟೀಸ್ ಅಂಡ್ ಎಥ್ನಿಸಿಟೀಸ್, ದ ಹಿಂದೂಸ್, ದ ಸಿಖ್ಸ್, ದ ಮುಸ್ಲಿಮ್ಸ್, ಅದು ಬರ್ಬೋದು. ಅರ್ಥ ಆಗ್ತಿದೆಯಲ್ವಾ? ಸೊ ಆತರ ಡೈರೆಕ್ಷನ್ಸ್ ಬರ್ಬೋದು, ಆರ್ಡಿನಲ್ಸ್ ಬರ್ಬೋದು, ಟೈಟಲ್ ಬಿರುದುಗಳದ್ದು ಬರ್ಬೋದು, ಇತರ ಯಾವುದೇ ಬರ್ಬೋದು. ಅಷ್ಟು ವಿಷಯಗಳು ನಮ್ಗೆ ಗೊತ್ತಿರಬೇಕು. ಆರಾಮಾಗಿ ಆರ್ಟಿಕಲ್ಸ್ ಮೇಲಿನ 2 ಪ್ರಶ್ನೆಗಳು ನಮ್ಗೆ ಸುಲಭವಾಗಿ ಬಂದಿರುತ್ತೆ ನೋಡಿ. 42 ಕೂಡ ನಿಮ್ಗೆ ಟೆನ್ಸಸ್ ಆದಾಗ ಅರ್ಥ ಆಗುತ್ತೆ. 42 ಅಂಡ್ 43 ಎರಡು ಟೆನ್ಸಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಆನ್ಸರ್ ಬರುವಂತ 4-5 ಪ್ರಶ್ನೆಗಳಿದಾವೆ ಈ ಪೇಪರ್ ಅಲ್ಲಿ. ಬೈ 2030 ಅಂದ್ರೆ ಒಂದು ವಿಚಾರವನ್ನ ಹೇಳ್ತೀನಿ ನಾನು ನಿಮ್ಗೆ ಟೆನ್ಸಸ್ ಮಾಡುವಾಗ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ಅಂದ್ರೆ ಯಾವ್ದಾದ್ರು ಒಂದು ಕ್ರಿಯೆ ಭವಿಷ್ಯತ್ ಕಾಲದಲ್ಲಿ ಸಂಪೂರ್ಣವಾಗಿ ಇಂಥ ದಿನ ಮುಗಿಯುತ್ತೆ, ಇಷ್ಟರಲ್ಲಿ ಮುಗಿಯುತ್ತೆ, ಇಂಥ ದಿನ ಆಗುತ್ತೆ ಅನ್ನುವಂತ ಕ್ಲಾರಿಟಿ ನಮ್ಗೆ ಯಾವಾಗಿದೆಯೋ ಅವಾಗ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ಬೇಕಂಡ್ರಿ ಅಂತ ಹೇಳಿರ್ತೀನಿ. ಅದು ಯಾರಿಗೆ ಗೊತ್ತಿರುತ್ತೋ ಅವರು ಕರೆಕ್ಟ್ ಆಗಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಇದಕ್ಕೆ ಆನ್ಸರ್ ಆಗಿ ಕ್ಲಿಕ್ ಮಾಡ್ತಾರೆ. ವಿಲ್ ಹ್ಯಾವ್ ಆಪರೇಟೆಡ್. ನೋಡಿ, ಇದಕ್ಕೆ ಆಕ್ಚುಲಿ ಏನಾಗಿದೆ ಅಂದ್ರೆ ಇವೆರಡೂ ಕೂಡ ಆನ್ಸರ್ ಆಗಬಲ್ಲದು. ಇಂಥ ಪ್ರಶ್ನೆಗಳನ್ನು ಕೊಡುವಾಗ ಆಪ್ಷನ್ ಅಲ್ಲಿ ಸಾಧ್ಯವಾದಷ್ಟು ಈ ತರ ಕೊಡಕ್ ಹೋಗ್ಬಾರ್ದು. ದಿಸ್ ಕ್ಯಾನ್ ಬಿ ಚಾಲೆಂಜ್, ಬೋತ್ ಆಫ್ ದೆಮ್ ಕ್ಯಾನ್ ಬಿ ಆನ್ಸರ್. ಮೊದಲನೇದಾಗಿ 2030ಕ್ಕೆ ನಮ್ಮ ಕಂಪನಿ 50 ವರ್ಷವನ್ನ ಹಿಟ್ ಮಾಡುತ್ತೆ, ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಒಂದು ಪಾಯಿಂಟ್. ಬೈ 2030 ದ ಕಂಪನಿ ವಿಲ್ ಹ್ಯಾವ್ ಆಪರೇಟೆಡ್ ಫಾರ್ 50 years. ಕರೆಕ್ಟ್. ಇದು 50 ವರ್ಷಗಳ ಕಾಲ ತನ್ನ ಕಾರ್ಯಾಚರಣೆಯನ್ನ ಮಾಡಿರುವಂತ ಒಂದು ಕಂಪನಿ ಆಗಲಿದೆ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಇಟ್ ಕಂಪ್ಲೀಟ್ಸ್ 50 years ಅನ್ನುವಂಥದ್ದು. ಆದ್ರೆ ವಿಲ್ ಹ್ಯಾವ್ ಬೀನ್ ಆಪರೇಟಿಂಗ್ ಅನ್ನುವಂಥದ್ದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಅದು ಕೂಡ ಈ ಪ್ರಶ್ನೆಗೆ ಇಫ್ ಯು ಆಸ್ಕ್ ಮಿ ವಿಚ್ ಇಸ್ ಮೋರ್ ಸೂಟಬಲ್, ಅಫ್ ಕೋರ್ಸ್ ದಿಸ್, ನೋ ಡೌಟ್ ಅಬೌಟ್ ಇಟ್. ಬಟ್ ಮೋರ್ ಸೂಟಬಲ್ ಅನ್ನೋದನ್ನ ಹೇಗೆ ಡಿಸೈಡ್ ಮಾಡೋದು? ಈ ತರದ ಕನ್ಫ್ಯೂಸಿಂಗ್ ಆಪ್ಷನ್ ಗಳನ್ನ ಆಕ್ಚುಲಿ ಕೊಡಬಾರ್ದು. ಇಲ್ಲಿ ನಾವು ಬೈ 2030 ದ ಕಂಪನಿ ವಿಲ್ ಹ್ಯಾವ್ ಬೀನ್ ಆಪರೇಟಿಂಗ್ ಫಾರ್ 50 years. ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗಳಿಗೂ ಕೂಡ ಈ ತರ ಡ್ಯೂರೇಷನ್ ಗಳನ್ನ ಹೇಳಲಿಕ್ಕೆ ಫಾರ್ ಅನ್ನ ಬಳಸ್ತೀವಿ. ಐ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ ಲಾಸ್ಟ್ 5 hours. ಸಾರಿ, ಐ ಹ್ಯಾವ್ ಬೀನ್, ಅದು ಫ್ಯೂಚರ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆದ್ರೆ ಐ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ ಲಾಸ್ಟ್ 5 hours, ಲಾಸ್ಟ್ 6 hours, ಅಥವಾ ಸಿನ್ಸ್. ಇದು ಸಿನ್ಸ್ ಮತ್ತೆ ಫಾರ್ ಅನ್ನ ಬಳಸಿ ಡ್ಯೂರೇಷನ್ ಅಥವಾ ಅವಧಿಯನ್ನ ಹೇಳುವಂತ ಸಾಧ್ಯತೆ ಇರೋದ್ರಿಂದ ಇದಕ್ಕೆ 2 ಆಪ್ಷನ್ ಆಗುತ್ತೆ. ಬಹುಶಃ ಮೋರ್ ಕನ್ಸಿಡರೇಷನ್ ಅಂತೇಳಿ ಇದನ್ನ ಮಾಡ್ತಾರೆ. ಬಟ್ ಅಕಾರ್ಡಿಂಗ್ ಟು ಮೀ ಬೋತ್ ಆಫ್ ದೆಮ್ ಕ್ಯಾನ್ ಬಿ ಆನ್ಸರ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್ 42. ಇಂತಿ ಪ್ರಶ್ನೆಗಳಿಗೆ ಇವೆಲ್ಲ ಯಾವಾಗ ನೀವು ಆನ್ಸರ್ ಮಾಡ್ಲಿಕ್ಕೆ ಕೆಪಬಿಲಿಟಿ ಬರುತ್ತೆ ಅಂದ್ರೆ ನಾವೇನೀಗ ಪಾರ್ಟ್ಸ್ ಆಫ್ ಸ್ಪೀಚ್ ಆದ ತಕ್ಷಣ ಕಾನ್ಸೆಪ್ಟ್ ಅನ್ನು ಶುರು ಮಾಡ್ತೀವೋ ಟೆನ್ಸಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೆನ್ಸಸ್ ನಮ್ಗೆ ಯಾವಾಗ ಕರೆಕ್ಟ್ ಆಗಿ ಬರುತ್ತೆ, ನೀಟಾಗಿ ಅರ್ಥ ಆಗುತ್ತೆ, ಅದರ ಸ್ಟ್ರಕ್ಚರ್ ಏನು, ಯಾವ ಟೆನ್ಸ್ ಏನು, ಅದು ಈ ರೀತಿ ಸ್ಟ್ರಕ್ಚರ್ ಗಳಿದ್ದಾಗ ಅದು ಯಾವ ಟೆನ್ಸ್ ಮತ್ತೆ ಅದು ಏನನ್ನ ಹೇಳುತ್ತೆ
ಅನ್ನುವಂಥದ್ದು ನಮ್ಗೆ ಗೊತ್ತಾಯ್ತು ಅಂದ್ರೆ ಒಂದು ಟೆನ್ಸ್ ಅನ್ನ ಒಂದು ಟೆನ್ಸ್ ಅನ್ನ ಮನಸ್ಸಲ್ಲಿ ಹೇಳ್ಕೊಂಡು ಉಳಿದಿರುವ 11 ಟೆನ್ಸಿಗೂ ಕನ್ವರ್ಟ್ ಮಾಡ್ಲಿಕ್ಕೆ ನಿಮ್ಗೆ ಬರ್ಬೇಕು. ಅದಕ್ಕೆ ನಾನು ನನ್ನ ಜನರಲ್ ಇಂಗ್ಲಿಷ್ ಪುಸ್ತಕದಲ್ಲಿ ಒಂದೊಂದು ಟೆನ್ಸ್ ಕೊಟ್ಟು ಪ್ರಾಕ್ಟೀಸ್ ಟೆನ್ಸ್ ಆಮೇಲೆ ಒಂದು 10-15 ವಾಕ್ಯಗಳನ್ನು ಕೊಟ್ಬಿಟ್ಟಿದೀನಿ. ಅವುಗಳನ್ನ ಉಳಿದಿರುವ ಎಲ್ಲ ಟೆನ್ಸಿಗೆ ಕನ್ವರ್ಟ್ ಮಾಡಿ ಅಂತೇಳಿ. ಸೊ ಅದನ್ನ ಮಾಡಿ ನೀವು ಮೈಂಡ್ ಅಲ್ಲಿ ಕನ್ವರ್ಟ್ ಮಾಡುವ ಲೆವೆಲ್ಗೆ ರೆಡಿ ಆಗ್ಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳಿದ್ರೆ ಉಳಿದಿರೋ 11 ಪಟ 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 ಅಂತ ನೀವೇ ಮನಸ್ಸಲ್ಲಿ ಹೇಳ್ಕೋಬೇಕು. ಬಿಗಿನಿಂಗ್ ಒಂದು 10-15 ಸೆಂಟೆನ್ಸ್ ನೀವು ಹಾಗೆ ಮಾಡಿದ್ರೆ ಸಾಕು, ಯು ವಿಲ್ ಬಿ ಪರ್ಫೆಕ್ಟ್. Okay, fine. So that is the answer. Question number 43 also based on tenses ನೋಡಿ, verbs ಅಥವಾ tenses. She looks exhausted. She since dawn, ಬೆಳಗ್ಗೆ ಮುಂಜಾವಿನಿಂದನೂ ಅವಳು ಕೆಲಸ ಮಾಡ್ತಾನೆ ಇದ್ದಾಳೆ ಅನ್ನುವ ಮೀನಿಂಗ್ ಬರಬೇಕು ಅಂದ್ರೆ ಶಿ ಲುಕ್ಸ್ ಎಕ್ಸಾಸ್ಟೆಡ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಾ ಇರುವ ಕಾರಣಕ್ಕೆ ಅವಳು ತುಂಬಾ ಎಕ್ಸಾಸ್ಟ್ ಆಗಿರೋ ತರ, ಸುಸ್ತಾಗಿರೋ ತರ ಕಾಣ್ತಿಯಾಳೆ. ಯಾಕೆ ನೋಡಿ, ಇಲ್ಲಿ ಕೋಲನ್ ಬಳಸಿದಾನೆ. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ ಡಾನ್. ಬೆಳಗ್ಗೆ ಮುಂಜಾನೆಯಿಂದ ಕೆಲಸ ಮಾಡ್ತಾನೇ ಇದ್ದಾಳೆ. ಯಾವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರುತ್ತೋ ಅವಾಗ ಇದನ್ನ ಆನ್ಸರ್ ಸೆಲೆಕ್ಟ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ವೈ ಟೆನ್ಸಸ್ ಆರ್ ಇಂಪಾರ್ಟೆಂಟ್? ನಾನು ಏನ್ ಹೇಳ್ತಿದ್ದೀನಿ ಅಂತ ಗೊತ್ತಾಗ್ತಿದ್ಯಾ? ಈ ಎರಡು ಪ್ರಶ್ನೆಗಳಿಗೆ ನಿಮ್ಗೆ ಆನ್ಸರ್ ಮಾಡ್ಬೇಕು ಅಂದ್ರೆ ನೋಡಿ, ನೀವು ಈಗ ದ ಎ ಅದೆಲ್ಲ ಆನ್ಸರ್ ಮಾಡ್ತಾ ಬಂದ್ರಿ. ಇಲ್ಲಿ ಯಾಕೆ ಆನ್ಸರ್ ಮಾಡಕ್ ನಿಮ್ಗೆ ತಕ್ಷಣ ಗೊತ್ತಾಗಿಲ್ಲ? ನೋ ಬಡಿ ಆನ್ಸರ್ ದೀಸ್ ಟು ಕ್ವೆಶನ್ಸ್ ಬಿಕಾಸ್ ಯು ಆರ್ ನಾಟ್ ಇಕ್ವಿಪ್ಡ್ ವಿತ್ ಟೆನ್ಸಸ್ ಯೆಟ್. ನಾವಿನ್ನು ಟೆನ್ಸಸ್ ಅನ್ನ ಡಿಸ್ಕಸ್ ಮಾಡಿಲ್ಲ. ಮುಂದಿನ ತರಗತಿಯಲ್ಲಿ ಅದನ್ನ ಡಿಸ್ಕಸ್ ಮಾಡ್ತೀವಿ. ಅವಾಗ ನಿಮ್ಗೆ ಈ ಬೈ 2030 ಅಂತಿದಂಗೆ ಗೊತ್ತಾಗ್ಬಿಡುತ್ತೆ ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇರುತ್ತೆ ಅಂತ. ಭವಿಷ್ಯತ್ ಕಾಲದಲ್ಲಿ ಒಂದು ಕ್ರಿಯೆ ಕಂಪ್ಲೀಟ್ ಆಗಲಿದೆ ಅನ್ನೋದನ್ನ ಕುರಿತು ಯಾವ ಸಂದರ್ಭದಲ್ಲಿ ನೀವು ಹೇಳ್ಬೇಕು ಅಂತಿದ್ದೀರೋ ಅವಾಗೆಲ್ಲ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸಬೇಕು ಅನ್ನುವಂಥದ್ದು ನಿಯಮ. ಅರ್ಥ ಆಯ್ತಲ್ವಾ? ಸೊ ದಟ್ ಈಸ್ ಅ ಪಾಯಿಂಟ್. ಹಾಗಾಗಿ ಸೊ ದ ಆನ್ಸರ್ ಇಸ್, ಅವಳು ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೇ ಇದ್ದಾಳೆ ಅಂತ ಹೇಳ್ಬೇಕು ಅಂದ್ರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಅನ್ ಆಕ್ಷನ್ ದಟ್ ಹ್ಯಾಸ್ ಸ್ಟಾರ್ಟೆಡ್ ಸಮಟೈಮ್ಸ್ ಅರ್ಲಿಯರ್ ಇನ್ ದ ಗಿವನ್ ಟೆನ್ಸ್ ಅಂಡ್ ಸ್ಟಿಲ್ ಗೋಯಿಂಗ್ ಆನ್ ಫಾರ್ ಎ ಲಾಂಗ್ ಟೈಮ್. ಸ್ವಲ್ಪ ಹೊತ್ತಿನ ಹಿಂದೆ ಕೆಲಸ ಶುರುವಾಗಿರುತ್ತೆ, ಕ್ರಿಯೆ ಈಗಲೂ ನಿರಂತರವಾಗಿ ನಡೀತಾನೆ ಇದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾವು ಬಳಸುವ ಟೆನ್ಸ್ ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ದಿಸ್ ಇಸ್ ದ ಆನ್ಸರ್. ಫಾರ್ಮುಲಾ ಫಾರ್ ದಟ್ ಇಸ್ ಹ್ಯಾವ್ ಆರ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ING ಅಂತ ಬರೀತೀನಿ ನಾನು. ಅವಾಗ ಗೊತ್ತಾಗುತ್ತೆ. ಶಿ ಅಂತಿರೋದ್ರಿಂದ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ ಡಾನ್. ನೋಡಿ, ಬೆಳಗ್ಗೆಯಿಂದನೂ ಅಂತ ಹೇಳೋದಕ್ಕೆ ಸಿನ್ಸ್ ಡಾನ್ ಅನ್ನುವಂಥದ್ದಿದೆ. ಸೊ ದಟ್ ವಾಸ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 43. 44 ಚೇಂಜ್ ದ ಸ್ಪೀಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್. ಇದು ನಮ್ಗೆ ಇನ್ನೂ ಆಗಿಲ್ಲ. ನಾವು ಯಾವುದನ್ನ ಡಿಸ್ಕಸ್ ಮಾಡಿದ ನಂತರ ಇದಕ್ಕೆ ಬರ್ತೀವಿ ಅಂದ್ರೆ ಟೆನ್ಸಸ್ ಆದ ತಕ್ಷಣ, ವಾಯ್ಸಸ್ ಆದ ತಕ್ಷಣ ಡೈರೆಕ್ಟ್ ಇಂಡೈರೆಕ್ಟ್ ಡಿಸ್ಕಸ್ ಮಾಡ್ತೀವಿ. ಬಟ್ ಅವಕ್ಕೂ ನಿಮ್ಗೆ ಆನ್ಸರ್ ಬರ್ಬೇಕು ಅಂದ್ರೆ ಟೆನ್ಸ್ ಗೊತ್ತಿರ್ಬೇಕು. ಯಾಕೆ ಅಂದ್ರೆ ನೋಡಿ, ಇದು ಸ್ವಲ್ಪ ಬ್ಲರ್ ಇರ್ಬೋದು ಅನ್ಕೋತೀನಿ. ಹಿ ಸೆಡ್ ದ ಕೌ ಡೈಡ್ ಇನ್ ದ ನೈಟ್ ಅಂತ ಕೊಟ್ಟಿದ್ದಾರೆ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ನಾನು ನಿಮ್ಗೆ ಹೇಳ್ಕೊಡುವಂತ ವಿಚಾರ ಏನು ಅಂದ್ರೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರುವ ಟೆನ್ಸ್ ಅನ್ನ ಹೇಗೆ ಕನ್ವರ್ಟ್ ಮಾಡೋದು ಅಂತ ನಾವು ಕಲ್ತಿರ್ತೀವಿ ಇಂಡೈರೆಕ್ಟ್ ಸ್ಪೀಚ್ ಗೆ. ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಗೆ ಕನ್ವರ್ಟ್ ಆಗ್ಬೇಕು ಅನ್ನುವಂಥದ್ದು. ಸೊ ಸಿಂಪಲ್ ಪಾಸ್ಟ್ ಇರೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಗೆ ಕನ್ವರ್ಟ್ ಆಗ್ಬೇಕು ಅಂತಿರೋದ್ರಿಂದ ದ ಕೌ ಡೈಡ್ ಅಂತಿರೋದು he said that the cow had died in the night. This is the answer. ಬೇರೆ ಪ್ರನೌನ್ ಯಾವುದು ಚೇಂಜ್ ಆಗುವಂತದ್ದು ಇಲ್ಲ ಇಲ್ಲಿ. ಹಾಗಾಗಿ ಪಾಸ್ಟ್ ಟೆನ್ಸ್ ಇರೋದು ಪಾಸ್ಟ್ ಪರ್ಫೆಕ್ಟ್ ಗೆ ಕನ್ವರ್ಟ್ ಆಗ್ಬೇಕು. ಡೈಡ್ ಅಂತಿರೋದು ಹ್ಯಾಡ್ ಡೈಡ್ ಅಂತ ಆಗ್ಬೇಕು. ಅದನ್ನ ನಾವು V2 ಇರೋದು ಪಾಸ್ಟ್ ಇಂಡೈರೆಕ್ಟ್ ಸ್ಪೀಚ್ ಗೆ ಹೋಗುವಾಗ ಹ್ಯಾಡ್ ಪ್ಲಸ್ V3 ಆಗ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸೊ ದಟ್ ಈಸ್ ವೈ ಆಪ್ಷನ್ 2 ಇಸ್ ದ ಆನ್ಸರ್ ಫಾರ್ ದಿಸ್. ಸೊ ನಮ್ಗೆ ಮತ್ತೆ ನಾವು ರಿಪೋರ್ಟೆಡ್ ಸ್ಪೀಚ್ ಡೀಟೇಲ್ ಆಗಿ ನೋಡಿದಾಗ ಗೊತ್ತಾಗುತ್ತೆ. ಐಡೆಂಟಿಫೈ ಇದು ನಾವೇ ಕಲಿತೀವಿ, ಅದು ಗೊತ್ತಾಗುತ್ತೆ. ನೋಡಿ, ಅಬ್ಜೆಕ್ಟಿವ್ ಅಂದ್ರೆ ಏನು ಅಂದ್ರೆ ನಾಮ ಪದಕ್ಕೆ ಸಂಬಂಧಪಟ್ಟ ಹಾಗೆ ಏನನ್ನೇ ಡಿಸ್ಕ್ರೈಬ್ ಮಾಡುವ ಪದ. ಮ್ಯಾನರ್ ಇರ್ಬೋದು, ನಂಬರ್ ಇರ್ಬೋದು. ಅಬ್ಜೆಕ್ಟಿವ್ ಆಫ್ ನಂಬರ್ಸ್ ಅಂತ ಹೇಳ್ತೀವಿ. ಮ್ಯಾನರ್ ಅಂದ್ರೆ ಗುಡ್ ಬ್ಯಾಡ್ ಬಾಯ್, ಈ ತರದ್ದು. ಈಸ್ ಎ ಬ್ಯಾಡ್ ಬಾಯ್, ಈಸ್ ಎ ಗುಡ್ ಬಾಯ್, ಅದು ಅಬ್ಜೆಕ್ಟಿವ್. ಅದ್ರ ಜೊತೆಗೆ ಇಲ್ಲಿ ನೋಡಿ, ದೇರ್ ಆರ್ ಸೆವೆರಲ್ ಮಿಸ್ಟೇಕ್ಸ್. ಸೊ ಸೆವೆರಲ್ ಇಸ್ ದ ಆನ್ಸರ್ ಫಾರ್ ದಿಸ್. ಮಿಸ್ಟೇಕ್ಸ್ ಅನ್ನೋದಲ್ಲ ಅಬ್ಜೆಕ್ಟಿವ್. ಮಿಸ್ಟೇಕ್ಸ್ ಅನ್ನೋದು ನೌನು.
ಅದೇ ನಿಮ್ಗೆ ಇವತ್ತು ಕ್ಲಿಯರ್ ಆಗುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಮಾಡುವಾಗ. ನಮ್ಮಲ್ಲಿ ಬಹಳ ಜನಕ್ಕೆ ಇನ್ನು ನೌನ್ ಅನ್ನೋದೇ ಕ್ಲಾರಿಟಿ ಇಲ್ಲ ಏನು ಅಂತೇಳಿ. ನೌನ್ ಅಂದ್ರೆ ಕೆಲವು ವಿಷಯಗಳನ್ನ ನಾವು ತಪ್ಪು ಯಾವ ರೀತಿ ಸೆವೆರಲ್ ಸೆವೆರಲ್ ಅಂದ್ರೆ ಏನು? ಅನೇಕ ತಪ್ಪುಗಳು ಅಂತ. ತಪ್ಪುಗಳು ಇಸ್ ನೌನ್. ಯಾವ್ದು ಎಷ್ಟು ತಪ್ಪುಗಳು ಮಾಡಿದ್ದಾನೆ? ಸೆವೆರಲ್ ಮಿಸ್ಟೇಕ್ಸ್. ಸೊ ಸೆವೆರಲ್ ಇಸ್ ದ ಅಬ್ಜೆಕ್ಟಿವ್, ಸೆವೆರಲ್ ಇಸ್ ದ ಆನ್ಸರ್. ಮಿಸ್ಟೇಕ್ಸ್ ಅನ್ನೋದು ನೌನ್. ಎಂತ ಮಿಸ್ಟೇಕ್ಸ್ ಮಾಡಿದಾನೆ? ಅನೇಕ ಮಿಸ್ಟೇಕ್ ಗಳನ್ನು ಮಾಡಿದ್ದಾನೆ. ಮಿಸ್ಟೇಕ್ ಬಗ್ಗೆ ಮಾತಾಡ್ತಾ ಇದೆ ಸೆವೆರಲ್ ಅನ್ನೋದು. ನಾನು ನಿಮ್ಗೆ, ನೀವು ಸ್ವಲ್ಪ ಕರೆಕ್ಟ್ ಆಗಿ ಇಂಟೆಲಿಜೆಂಟ್ ಆಗಿ ಅರ್ಥ ಮಾಡ್ಕೊಂಡವರಾಗಿದ್ರೆ, ಎ ಮತ್ತೆ ಆನ್ ಎರಡನ್ನು ನಾನು ಬೇಸಿಕಲಿ ಏನಂತ ಹೇಳಿದ್ದೆ ಆರ್ಟಿಕಲ್ಸ್ ಪಾಠ ಮಾಡುವಾಗ? ಎ ಮತ್ತೆ ಆನ್ ಎರಡೂ ಕೂಡ ದೇರ್ ಈಸ್ ಎ ಬಾಯ್ ಅಂತ ಹೇಳಿದಾಗ ಅಲ್ಲಿ ಒಬ್ಬ ಹುಡುಗ ಇದ್ದಾನೆ ಅಂತ ಹೇಳಿದ್ನಲ್ವಾ? ಆ ಒಬ್ಬ ಹುಡುಗ ಅನ್ನುವಂಥದ್ದು ಬೇಸಿಕಲಿ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಗೆ ಸೇರ್ತವೆ ಅಂತ ಹೇಳಿದ್ದೆ ನಾನು? ಅಡ್ಜೆಕ್ಟಿವ್ ಅಂತ ಹೇಳಿದ್ನೋ ಇಲ್ಲ? ಎ ಆನ್ ದ ಇವು ಮೂರು ಆರ್ಟಿಕಲ್ಸ್ ಗಳು ಬೇಸಿಕಲಿ ಅಡ್ಜೆಕ್ಟಿವ್ ಗಳು ಕಂಡ್ರಪ್ಪ ಅಂತ ಹೇಳಿದ್ನೋ ಇಲ್ಲ? ಅಲ್ಲಿ ಒಬ್ಬ ಹುಡುಗ ಇದ್ದಾನೆ. ಬಾಯ್ ಅನ್ನೋದು ನೌನು. ಎ ಬಾಯ್ ಅಂದಾಗ ಒಬ್ಬ ಹುಡುಗ ಅಂತ ಆಗುತ್ತೆ. ದ ಬಾಯ್ಸ್ ಅಂದ್ರೆ ಹಲವಾರು ಹುಡುಗರು ಅಂತ. ದ ಇಸ್ ಡಿಟರ್ಮೈನಿಂಗ್ ಪ್ಲೂರಲ್. ಬಾಯ್ಸ್ ಅನ್ನೋರು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದೇವೆ. ಮತ್ತೆ ಇದು ಕಾಮನ್ ಸೆನ್ಸ್ ಇದ್ರ ಮೇಲೆ ಬಂದಿರೋದು. ಸೆವೆರಲ್ ಅನ್ನೋದು ಕೂಡ ನಂಬರ್ ಅನ್ನ ಕುರಿತು ಹೇಳ್ತಾ ಇರುತ್ತೆ. ಅಡ್ಜೆಕ್ಟಿವ್ ಅನ್ನುವಂಥದ್ದು ಎರಡು ರೀತಿ ಇದೆ. ಅಡ್ಜೆಕ್ಟಿವ್ ಆಫ್ ಮ್ಯಾನರ್, ಅಡ್ಜೆಕ್ಟಿವ್ ಆಫ್ ನಂಬರ್. ಬ್ಯಾಡ್ ಬಾಯ್ ಅಂದಾಗ ಗುಡ್ ಬ್ಯಾಡ್ ಮ್ಯಾನರ್ ಆಗುತ್ತೆ, ಅಥವಾ ನಿಮ್ಗೆ ಕಂಪ್ಯಾರಿಸನ್ ಆಗುತ್ತೆ. ರಿಚ್ ಮ್ಯಾನ್ ಅಂದಾಗ ಮ್ಯಾನರ್ ಆಗುತ್ತೆ, ಅಥವಾ ಅಡ್ಜೆಕ್ಟಿವ್ ಅವರ ಡಿಸ್ಕ್ರೈಬಿಂಗ್ ಆಗುತ್ತೆ. ಅದೇ ರೀತಿ 1 2 3 ದೇರ್ ಆರ್ ತ್ರೀ ಪಿಜ್ಜಾಸ್ ಅಂತ ಹೇಳಿದೆ ಅಂದ್ರೆ ದೇರ್ ಆರ್ 3 ಪಿಜ್ಜಾಸ್ ಹಿಯರ್. 3 ಅನ್ನೋದನ್ನ ಅಂಡರ್ಲೈನ್ ಮಾಡಿದ್ರೆ ಅಂದ್ರೆ 3 ಕೂಡ ಏನಾಗುತ್ತೆ? ದೇರ್ ಆರ್ 3 ಪಿಜ್ಜಾಸ್ ಹಿಯರ್. 3 ಅನ್ನೋದು ಏನಾಗುತ್ತೆ ಈಗ? ಪಿಜ್ಜಾ ಅನ್ನೋದೇನು? ಪಿಜ್ಜಾ ಅನ್ನೋದು ನೌನ್ ಕರೆಕ್ಟಾ? ಎಷ್ಟು ಪಿಜ್ಜಾಗಳಿದಾವೆ? 3 ಪಿಜ್ಜಾಗಳಿದಾವೆ. ಸೊ ಪಿಜ್ಜಾ ಅನ್ನೋದು ಏನಾಯ್ತಾಗ? ಅಡ್ಜೆಕ್ಟಿವ್ ಆಯ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಅ ಪಾರ್ಟ್ಸ್ ಆಫ್ ಸ್ಪೀಚ್ ಕ್ವೆಶ್ಚನ್. ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ 2 ಪ್ರಶ್ನೆಗಳು ಬಂದಿದೆ. ಮುಂದೆ ಇನ್ನೊಂದಿದೆ, ಹೇಳ್ತೀನಿ ನಾನು, ಇಂಟರ್ಜೆಕ್ಷನ್, ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ. ಅರ್ಥ ಆಯ್ತೇನ್ರಿ? ದಯವಿಟ್ಟು ಅದಕ್ಕೆ ನೋಡಿ, ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು ಒಂದು 5ನೇ ಕ್ಲಾಸಿನ ಕಾನ್ಸೆಪ್ಟ್ ಇದೆ. ಬಟ್ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಲಿಲ್ಲ ಅಂದ್ರೆ 5ನೇ ಕ್ಲಾಸ್ ಆದವರಿಗೆಲ್ಲ ಮಾಸ್ಟರ್ ಡಿಗ್ರಿ ಆದವರಿಗೂ ಇದು ನೀಟಾಗಿ ಮಲಗಿಸ್ಬಿಡುತ್ತೆ. ನೌನ್ ಅಂದ್ರೇನು, ಪ್ರನೌನ್ ಅಂದ್ರೇನು, ವರ್ಬ್ ಅಡ್ವರ್ಬ್ ನೀಟಾಗಿ ನಾವು ಇವತ್ತು ನೆಕ್ಸ್ಟ್ ಸೆಷನ್ ನಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಡೋಂಟ್ ವರಿ, ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ವಿ ಶಲ್ ಡಿಸ್ಕಸ್. ಆನ್ಸರ್ ಅನ್ನೋದು ಒಂದು ನೌನೇ, ಮತ್ತೆ ಅದು ವರ್ಬು ಆಗಬಲ್ಲದು. ಬಟ್ ಇಲ್ಲಿ ಯುವರ್ ಆನ್ಸರ್ ಅದು ನೌನ್, ಮಿಸ್ಟೇಕ್ಸ್ ನೌನ್, ದೇರ್ ಅನ್ನುವಂಥದ್ದು ಪ್ರನೌನ್, ಅಲ್ಲಿ ಅನ್ನುವಂಥ. ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಗಿವನ್ ಸೆಂಟೆನ್ಸ್. ದ ಚಾಯ್ಸ್ ನೋಡಿ, ನಾನು ಆಗ್ಲೇ ಹೇಳಿದ್ನಲ್ವಾ, choice of article between a and an is dependent on what? Dependent on what? Sounds. ಇದನ್ನ ಮೊದಲ ಕ್ಲಾಸ್ ಅಲ್ಲೇ ಹೇಳಿದ್ದೆ. ಓವೆಲ್ಸ್ ಮೇಲೆ ಇಲ್ಲ ಕಂಡ್ರಪ್ಪ, ಸೌಂಡ್ ಮೇಲೆ ಡಿಪೆಂಡ್ ಆಗಿದೆ ಅನ್ನುವಂಥ. ಸೊ ಸಿಲಬಲ್ಸ್ ಅಲ್ಲ, ಓವೆಲ್ಸ್ ಅಲ್ಲ, ಕಾನ್ಸೋನೆಂಟ್ಸ್ ಅಲ್ಲ, ಲೆಟರ್ಸ್ ಅಂತ ಇದ್ರ ಅರ್ಥ. ನೋ, ಎ ಆನ್ ಅನ್ನ ನಾವು ಯಾವ್ದ್ರ ಮೇಲೆ ಡಿಫ್ರೆನ್ಶಿಯೇಟ್ ಮಾಡಿ ಬಳಸ್ತೀವಿ? ಸೌಂಡ್ಸ್ ಇನ ಆಧಾರದಲ್ಲಿ ಬಳಸ್ತೀವಿ ಹೊರತು ಲೆಟರ್ ನ ಆಧಾರದಲ್ಲಿ ಅಲ್ಲ. ಎಸ್, ಐಡೆಂಟಿಫೈ ದ ಕಾಂಪೌಂಡ್ ಸೆಂಟೆನ್ಸಸ್ ಅಥವಾ ಸೆಂಟೆನ್ಸ್ ಅಂತ ಹೇಳಿದ್ದಾನೆ. ನೋಡಿ, ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ ಬರ್ತವೆ. ಇದು ಬಹಳ ಸುಲಭ, ನೀವು ಆರಾಮಾಗಿ ಗುರುತಿಸಬಹುದು. ಕಾಂಪೌಂಡ್ ಸೆಂಟೆನ್ಸ್ ಅಂದ್ರೆ 2 ಮೇನ್ ಕ್ಲಾಸಸ್ ಇರುತ್ತೆ, ಒಂದು ಕಂಜಂಕ್ಷನ್ ಇಂದ ಕನೆಕ್ಟ್ ಆಗಿರುತ್ತೆ. ಬಟ್ ಅಂಡ್ ಸೋ ಅಂತ ಹೇಳಿ ನೋಡಿ. He confessed his crime, ಒಂದೇ ಸೆಂಟೆನ್ಸ್ ಇದೆ. He succeeded unexpectedly, ಒಂದೇ ಇದೆ. ಕಾಂಪೌಂಡ್ ಅಂದ್ರೆ 2 ಮಿಕ್ಸ್ ಆಗ್ಬೇಕು. He must work very hard, one segment, and make up for the last time, ಇದೊಂದಿದೆ. Joined by conjunction and. ಕಂಜಂಕ್ಷನ್ ಅಂಡ್ ಇರ್ಬೋದು, ಬಟ್ ಇರ್ಬೋದು, ಸೋ ಇರ್ಬೋದು, ಬಿಕಾಸ್ ಇರ್ಬೋದು. 2 ಸೆಂಟೆನ್ಸ್ಗಳು ಇವುಗಳಿಂದ ಜಾಯಿನ್ ಆಗಲ್ಪಟ್ಟಿದ್ದು ಅಂದ್ರೆ two clauses are joined by conjunction and, so, but, because. ಈ ತರ ನೋಡಿ, he is rich but he is unhappy, ಕಾಂಪೌಂಡ್ ಸೆಂಟೆನ್ಸ್.
ಐ ವಾಂಟೆಡ್ ಟು ಗೋ ದೇರ್ ಬಟ್ ಐ ಡಿಡ್ ನಾಟ್ ಗೋ. ನೋಡಿ, ಐ ವಾಂಟೆಡ್ ಟು ಗೋ ದೇರ್ ಒಂದು ಕ್ಲಾಸ್, ಐ ಡಿಡ್ ನಾಟ್ ಗೋ ದೇರ್ ಇನ್ನೊಂದು ಕ್ಲಾಸ್, ಸಪರೇಟ್ ಸೆಂಟೆನ್ಸ್. ಅವೆರಡನ್ನು ಜಾಯಿನ್ ಮಾಡಿಸ್ತಾ ಇರೋದು ಯಾವುದು? ಬಟ್. ಇಟ್ ವಾಸ್ ರೈನಿಂಗ್ ದೇರ್ ಸೊ ಶಿ ಡಿಂಟ್ ಕಮ್. ಸೋ ಅನ್ನೋದನ್ನ ಆಡ್ ಮಾಡಿದ್ವಿ. ಅರ್ಥ ಆಗ್ತಿದೆಯಲ್ವಾ? ಈ ತರದ ವಾಕ್ಯಗಳನ್ನ ನಾವೇನಂತ ಕರಿತೀವಿ? ಕಾಂಪೌಂಡ್ ಸೆಂಟೆನ್ಸಸ್ ಅಂತ ಕರಿತೀವಿ. ಸೊ ಅಲ್ಲಿಗೆ ಯಾವ್ದು ಆನ್ಸರ್? ಓನ್ಲಿ ಡಿ. ಆಪ್ಷನ್ ಓನ್ಲಿ ಡಿ ಇಸ್ ದ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 47. ನೆಕ್ಸ್ಟ್, change the voice for the given sentences. ಇದು ಅಷ್ಟೇ, ನಾವು ಟೆನ್ಸಸ್ ಅನ್ನ ಡಿಸ್ಕಸ್ ಮಾಡಿದ ನಂತರ ವಾಯ್ಸ್ ಅನ್ನ ಚೇಂಜ್ ಮಾಡ್ತೀವಿ. ಇಲ್ಲೂ ಬೇಸಿಕ್ ಏನು ಅಂದ್ರೆ, ನೀವು ನಾನು ಹೇಳ್ಕೊಡೋದೇ ಏನು ಅಂದ್ರೆ, ಫಸ್ಟ್ ಸೆಂಟೆನ್ಸ್ ನೋಡಿದ ತಕ್ಷಣ ಅದರ ಟೆನ್ಸ್ ಅನ್ನ ಕಂಡು ಹಿಡ್ಕೋಬೇಕಪ್ಪ. 4 ರೂಲ್ಗಳು, 4ರಿಂದ 5-6 ರೂಲ್ಗಳು ಬೇಕು ವಾಯ್ಸಸ್ ಅನ್ನ ಕರೆಕ್ಟ್ ಆಗಿ ಚೇಂಜ್ ಮಾಡ್ಲಿಕ್ಕೆ. ಯಾವ ವಾಕ್ಯದಲ್ಲಿ ಇಲ್ಲಿ ದ ಟೀಚರ್ ಹ್ಯಾಸ್ ರಿಟನ್ ಲೆಟರ್ಸ್ ಅಂತಿದೆ, ಇದಕ್ಕೆ ಹ್ಯಾಸ್ ಬಂದಾಗ ಹ್ಯಾವ್, ಹ್ಯಾಸ್, ಹ್ಯಾಡ್ ಜೊತೆಗೆ ಬೀನ್ ಅನ್ನ ಬಳಸ್ತೀವಿ ಅಡಿಷನಲ್ ಆಗಿ ಪ್ಯಾಸಿವ್ ವಾಯ್ಸ್ ಮಾಡುವಾಗ ಅಂತದ್ದು ನಿಯಮ. ಆದ್ರೆ ಇಲ್ಲಿ ಹ್ಯಾಸ್ ಇದ್ರು ಲೆಟರ್ಸ್ ಅನ್ನೋದು ಪ್ಲೂರಲ್ ಆಗಿರುವ ಕಾರಣಕ್ಕೆ ಲೆಟರ್ಸ್ ಹ್ಯಾವ್ ಬೀನ್ ರಿಟನ್ ಬೈ ದ ಟೀಚರ್ ಅಂತ ಬಳಸ್ತೀವಿ. ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್. ಲೆಟರ್ಸ್ ಹ್ಯಾವ್ ಬೀನ್ ರಿಟನ್ ಬೈ ದ ಟೀಚರ್. ನೋಡಿ, ಲೆಟರ್ಸ್ ಈಸ್ ರಿಟನ್ ಅಂತಿದೆ, ಇದು ಲೆಟರ್ಸ್ ಈಸ್ ರಿಟರ್ನ್ ಅನ್ನೋದು ಯಾಕೆ ತಪ್ಪು ಅಂದ್ರೆ ಲೆಟರ್ಸ್ ಪ್ಲೂರಲ್ ಇದೆ, ಈಸ್ ಬಳಸಿದಾನೆ, ಜೊತೆಗೆ ಇಲ್ಲಿ ಹ್ಯಾಸ್. ಇಲ್ಲಿರುವ ಟೆನ್ಸೇ ಬೇರೆ, ಇಲ್ಲಿರುವ ಟೆನ್ಸೇ ಬೇರೆ. ಅದು ನಿಮಗೆ ಟೆನ್ಸಸ್ ಆದ್ಮೇಲೆ ನೀಟಾಗಿ ಅರ್ಥ ಆಗುತ್ತೆ. ಲೆಟರ್ ಈಸ್ ರಿಟರ್ನ್ ಬೈ, ಲೆಟರ್ಸ್ ಬಿಡಿ, ಬಟ್ ಲೆಟರ್ ಈಸ್ ರಿಟರ್ನ್ ಬೈ ದ ಟೀಚರ್ ಅನ್ನೋದು ಸರಿಯಾದ ವಾಯ್ಸೆ. ಆದ್ರೆ ನಿಮ್ಗೆ ಕೊಟ್ಟಿರುವ ವಾಕ್ಯಕ್ಕೆ ಅದು ಆನ್ಸರ್ ಅದು. ಅರ್ಥ ಆಗ್ತಿದ್ಯಾ? ಸೊ ವಾಯ್ಸಸ್ ಬೇಕಾದಷ್ಟು ಇರ್ತವೆ, ಆದ್ರೆ ನಿಮ್ಗೆ ಕೊಟ್ಟಿರುವ ಸೆಂಟೆನ್ಸ್ಗೆ ಆನ್ಸರ್ ಒಂದೇ ಇರುತ್ತೆ. ಅದು ಹೇಗೆ ಬರೆಯೋದು ಅನ್ನೋದನ್ನ ನಾವು ಆಫ್ಟರ್ ಟೆನ್ಸಸ್ ವಿ ಶಾಲ್ ಲರ್ನ್ ಇಟ್. ನೆಕ್ಸ್ಟ್ ಒನ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಫಾರ್ ದ ಗಿವನ್ ಸೆಂಟೆನ್ಸ್. ನೋಡಿ, ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇಂಪರೇಟಿವ್ ಸೆಂಟೆನ್ಸಸ್ ಗೆ ಕ್ವೆಶ್ಚನ್ ಟ್ಯಾಗ್ ಬರೆಯೋದು ಹೇಗೆ ಅಂತ ಹೇಳಿದ್ದೆ ಅಲ್ವಾ? ಪ್ಲೀಸ್ ಸ್ಟಾಪ್ ಟಾಕಿಂಗ್, ಹ್ಯಾವ್ ಸಮ್ ಕಾಫಿ, ಹ್ಯಾವ್ ಸಮ್ ಟೀ, ಡೋಂಟ್ ಮೇಕ್ ನಾಯ್ಸ್. ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ಆಗ್ಬೋದು, ರಿಕ್ವೆಸ್ಟ್ ಆಗ್ಬೋದು, ಸೂಚನೆ ತರ ಆಗ್ಬೋದು. ಹ್ಯಾವ್ ಸಮ್ ಫ್ರೂಟ್ಸ್, ವಾಟ್ ಈಸ್ ದ ಕ್ವೆಶ್ಚನ್ ಟ್ಯಾಗ್? ವಿಲ್ ಯು. ನೋಡ್ರಿ, ನೆಕ್ಸ್ಟ್ ಲೆವೆಲ್ ಇಂದ ಒಂದು ಪ್ರಶ್ನೆ ಬಂದಿದೆ ಇಲ್ಲಿ. ನಾರ್ಮಲ್ ಆಗಿ isn't, wasn't, aren't ಅಂತ ತಿಳ್ಕೊಂಡು ಹೋಗಿದ್ರೆ ಗಾನ್ ಕೇಸ್. ಹ್ಯಾವ್ ಸಮ್ ಫ್ರೂಟ್ಸ್ ಇಂಪರೇಟಿವ್ ಸೆಂಟೆನ್ಸ್ ಇದೆ, ಆ ಇಂಪರೇಟಿವ್ ಸೆಂಟೆನ್ಸ್ ನ ಕ್ವೆಶ್ಚನ್ ಟ್ಯಾಗ್ ಏನಾಗುತ್ತೆ? ವಿಲ್ ಯು ಅಂತಕ್ಕಂಥದ್ದು ಆಗತ್ತೆ. ಗಾಟ್ ಇಟ್? ದಟ್ಸ್ ಇಸ್ ಇಂಪಾರ್ಟೆಂಟ್. ನೋಡಿ, ಡೋಂಟ್ ಯು ಆಗೋದಿಲ್ಲ. ಹ್ಯಾವೆಂಟ್ ಯು ಮಾಡ್ಲಿಕ್ಕೆ ಇಲ್ಲಿ ಹ್ಯಾವ್ ಅನ್ನೋದು ಮೈನ್ ವರ್ಬ್ ಆಗಿ ಬಳಕೆ ಆಗಿರೋದಲ್ಲ, ಆಕ್ಷನ್ ಆಗಿ. ಹ್ಯಾವ್ ಸಮ್ ಮೋರ್ ಫ್ರೂಟ್, ಡಸಂಟ್ ಯು ಹೋಯ್ತು. ವಿಲ್ ಯು ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, ಪ್ರಿಪೋಸಿಷನ್ ಗೆ ಸಂಬಂಧಪಟ್ಟಿದ್ದಿದೆ. ವಿ ಕ್ಯಾನ್ ಡಿಸ್ಕಸ್ ದಿಸ್ ಮ್ಯಾಟರ್ ಡ್ಯಾಶ್ ಲಂಚ್ ಅಂತಿದೆ. ವಿ ಕ್ಯಾನ್ ಡಿಸ್ಕಸ್ ದಿಸ್ ಮ್ಯಾಟರ್ ಓವರ್ ಲಂಚ್ ಅಂತ ಹೇಳಬೇಕು. ಅಂದ್ರೆ ಊಟ ಮಾಡ್ತಾ ಮಾಡ್ತಾ ಈ ಡಿಸ್ಕಸ್ ಅನ್ನ ನಾವು ಈ ಮ್ಯಾಟರ್ ಅನ್ನ ಡಿಸ್ಕಸ್ ಮಾಡಬಹುದು ಅನ್ನೋದು ಅದರ ಅರ್ಥ. ಡ್ಯೂರಿಂಗ್ ಲಂಚ್ ಅಂತ ಹೇಳಿದಾಗ ಏನಾಗ್ಬಿಡುತ್ತೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ ಅನ್ನ ಮಾತ್ರ ಸ್ಪೆಸಿಫೈ ಮಾಡ್ದಂತೆ ನಾವು. ಹಾಗಾಗಿ ಡ್ಯೂರಿಂಗ್ ಲಂಚ್ ಅಂತ ಹೇಳೋದಿಲ್ಲ, ಓವರ್ ಲಂಚ್ ಅನ್ನೋದು ಇದಕ್ಕೆ ಸರಿಯಾದ ಪ್ರಿಪೋಸಿಷನ್. ಸೊ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ವಿ ಕ್ಯಾನ್ ಡಿಸ್ಕಸ್ ದಿಸ್ ಮ್ಯಾಟರ್ ಓವರ್ ಲಂಚ್. ಓವರ್ ಅನ್ನೋದು ಸರಿಯಾದ ಪದ. ಇದು ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾನೆ ನೋಡಿ. ಸಿಂಪಲ್ ಪ್ಯಾಸೇಜ್ ಕೊಟ್ಟಿದ್ದಾನೆ, 5 ಮಾರ್ಕ್ಸ್ ಯಾವುದೋ ಒಂದು ದೊಡ್ಡ ಪ್ಯಾಸೇಜ್ ಕೊಟ್ಟಿಲ್ಲ. ಇಟ್ ಈಸ್ ವೆರಿ ಸಿಂಪಲ್. ನೇಚರ್ ಇಸ್ ಲೈಕ್ ಬಿಸ್ನೆಸ್ ಸೆನ್ಸ್ ಡಿಕ್ಟೇಟ್. ಯಾಕೆ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಸೆನ್ಸ್ ಡಿಕ್ಟೇಟ್ಸ್ ದಟ್ ವಿ ಗಾರ್ಡ್ ಅವರ್ ಕ್ಯಾಪಿಟಲ್ ಅಂಡ್ ಲೀವ್ ಫ್ರಮ್ ದ ಇಂಟ್ರೆಸ್ಟ್. ನಾವೇನ್ ಮಾಡ್ತೀವಿ, ನಮ್ಮ ಕ್ಯಾಪಿಟಲ್ ಅನ್ನ ಸೇಫ್ ಆಗಿ ಇಟ್ಕೊಳ್ತೀವಿ, ಬಂಡವಾಳವನ್ನ ಕೇವಲ ಬಡ್ಡಿಯಿಂದ ಇನ್ನು ಜಾಸ್ತಿ ಎಂಜಾಯ್ ಮಾಡ್ತಾ ಹೋಗ್ತೀವಿ ಅಥವಾ ಬದುಕ್ತಾ ಹೋಗ್ತೀವಿ ಅನ್ನೋದು ಬಿಸ್ನೆಸ್ ನ ಮೂಲ ತಂತ್ರ. ನೇಚರ್ಸ್ ಕ್ಯಾಪಿಟಲ್ ಯಾವುದು? ಇಸ್ ದ ಎನಾರ್ಮಸ್ ಡೈವರ್ಸಿಟಿ ಆಫ್ ಲಿವಿಂಗ್ ಥಿಂಗ್ಸ್. Without it, we cannot feed ourselves, cure ourselves of illness, or provide industry with the raw materials of wealth creation. So ನೇಚರ್ ಇಲ್ಲ ಅಂದ್ರೆ ಅದು ಕೊಟ್ಟಿರೋ ಪ್ರತಿಯೊಂದು ಕೂಡ ಮೂಲತಃ ಅದರ ಇನ್ವೆಸ್ಟ್ಮೆಂಟ್, ಅದರ ಕ್ಯಾಪಿಟಲ್ ಅನ್ನುವಂಥದ್ದು ಅದರ ಅರ್ಥ. ಅದಿಲ್ಲದೆ ಹೋದ್ರೆ ನಾವು ಇದ್ಯಾವುದು ಮಾಡಕ್ ಆಗೋದಿಲ್ಲ ಅನ್ನುವಂಥದ್ದು. ಬ್ಯಾಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಟ್ರಿಗರ್ಸ್. ನೋಡಿ, ಈ ಟ್ರಿಗರ್ಸ್ ಅನ್ನೋ ಪ್ರಶ್ನೆ ಮೇಲೆ ಅವನು ಒಂದು ಪ್ರಶ್ನೆಯನ್ನು ಕೇಳಿದಾನೆ ಪದದ ಮೇಲೆ. ಟ್ರಿಗರ್ಸ್
Bad agriculture practice triggers 24 billion tons of topsoil erosion a year, losing the equivalent of 9 million tons of grain output. ಸೊ ನಾವು ಕೆಟ್ಟನಾಗಿ ಸರಿಯಾಗಿ ಅಗ್ರಿಕಲ್ಚರ್ ಅನ್ನ ಮಾಡಬೇಕಾದ ರೀತಿಯಲ್ಲಿ ಮಾಡದೇ ಇರುವ ಕಾರಣಕ್ಕೆ 24 ಬಿಲಿಯನ್ ಟನ್ಸ್ ಆಫ್ ಸಾಯಿಲ್ ಎರೋಷನ್ ಆಗುತ್ತೆ, ಮಣ್ಣಿನ ಸವಕಳಿ ಉಂಟಾಗುತ್ತೆ ಪ್ರತಿ ವರ್ಷ. ಅದರಿಂದ 9 ಮಿಲಿಯನ್ ಟನ್ಸ್ ಗ್ರೈನ್ ಬೆಳೆಯುವಂತದ್ದು ತಪ್ಪೋಗುತ್ತೆ ಅನ್ನುವಂಥದ್ದು. ಸೊ ಪ್ರಾಕ್ಟೀಸ್ ಟ್ರಿಗರ್ಸ್ ಅಂದ್ರೆ ಏನಂತ ಅರ್ಥ ಕೊಡುತ್ತೆ ಇಲ್ಲಿ, ಅದರಿಂದ ಆಗುವಂತದ್ದು ಇಟ್ ಕಾಸಸ್ ಅಂತ, ಇಟ್ ಕಾಸಸ್ ಅನ್ನುವಂಥದ್ದು ಅಥವಾ ರಿಸಲ್ಟ್ಸ್ ಎರಡು ಆಕ್ಚುಲಿ ಬರುತ್ತೆ. ಆ ನಂತರ ಕಟಿಂಗ್ ದಿಸ್ ಕೈಂಡ್ ಆಫ್, ಇದನ್ನು ಒಂದು ಪ್ರಶ್ನೆ ಕೇಳಿದಾನೆ, ಕಟಿಂಗ್ ದಿಸ್ ಕೈಂಡ್ ಆಫ್ ಅನ್ಸೂಟಬಲ್ ಎಕ್ಸ್ಪ್ಲಾಯಿಟೇಷನ್ ಅಂದ್ರೆ ಏನರ್ಥ, ಈ ರೀತಿ ನಾವು ಅನ್ಸೂಟಬಲ್ ಆಗಿ ನೇಚರ್ ಅನ್ನ ಎಕ್ಸ್ಪ್ಲಾಯ್ಟ್ ಮಾಡೋದನ್ನ ನಿಲ್ಲಿಸಬೇಕು ಅಥವಾ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಅದರ ಅರ್ಥ. ಇನ್ಸ್ಟಿಟ್ಯೂಟಿಂಗ್ ಸಸ್ಟೈನಬಲ್ ಯುಟಿಲೈಸೇಷನ್ ವಿಲ್ ಹೆಲ್ಪ್ ಟರ್ನ್ ದ ಎನ್ವಿರಾನ್ಮೆಂಟಲ್ ಕ್ರೈಸಿಸ್ ಅರೌಂಡ್. ನಮ್ ಸುತ್ತ ಇರುವ ಒಂದು ಪರಿಸರದ ಬಿಕ್ಕಟ್ಟನ್ನ ನಿವಾರಣೆ ಮಾಡ್ಲಿಕ್ಕೆ ನಾವು ಈ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಾಗಿದೆ. ಇಷ್ಟೇ ಇದೆ, ಒಂದು 100 ಪದಗಳು ಇಲ್ಲ ಅನ್ಸುತ್ತಿದೆ, 75ರಿಂದ 80 ಪದಗಳ ಒಳಗಡೆ ಇದೆ. ಇದಕ್ಕೆ 3 ಪ್ರಶ್ನೆ ಕೇಳಿದಾನೆ. ಚೂಸ್ ಈ ತರನೇ ಕೇಳ್ತಾನೆ, ಸಣ್ಣ ಸಣ್ಣ ಪ್ಯಾಸೇಜ್ ಅನ್ನು ಕೊಟ್ಟು ಅದ್ರ ಮೇಲೆ 2-3 ಪ್ರಶ್ನೆಗಳನ್ನು ಕೇಳಿರ್ತಾನೆ, ವಿಚ್ ಇಸ್ ವೆರಿ ಸಿಂಪಲ್ ಬಿಕಾಸ್ ಟೈಮ್ ಕನ್ಸ್ಯೂಮ್ ಜಾಸ್ತಿ ಆಗುತ್ತೆ, ಅಲ್ಲಲ್ಲೇ ಇರುತ್ತೆ, ಕಡಿಮೆ ಇರುತ್ತೆ ಪ್ಯಾಸೇಜ್, ಸುಲಭವಾಗಿ ಓದ್ಬಹುದು. ಚೂಸ್ ದ ವರ್ಡ್ ವಿಚ್ ಇಸ್ ನಿಯರ್ಲಿ ಸೇಮ್ ಇನ್ ಮೀನಿಂಗ್ ಟು ದ ವರ್ಡ್ ಟ್ರಿಗರ್ಸ್ ಆಸ್ ಯೂಸ್ಡ್ ಇನ್ ದ ಪ್ಯಾಸೇಜ್. ಈ ಪ್ಯಾಸೇಜ್ ಅಲ್ಲಿ ಬಳಸಿರುವ ಅರ್ಥ ಕೊಡುವ ಹಾಗೆ ಟ್ರಿಗರ್ಸ್ ಅನ್ನುವ ಅರ್ಥವನ್ನ ಕೊಡುವ ಪದ ಯಾವುದು ಈ ಪ್ಯಾಸೇಜ್ ಅಲ್ಲಿ? ಕಾಸಸ್. ಏನಂತಿತ್ತಲ್ಲಿ, ನೀವು ಕೆಟ್ಟದಾಗಿ ಅಗ್ರಿಕಲ್ಚರ್ ಅನ್ನ ಮಾಡ್ತಾ ಹೋದ್ರೆ ಅದು ಇಷ್ಟು ಏನೋ ಮಿಲಿಯನ್, ಅದೆಷ್ಟೋ ಟನ್ ಫುಡ್ ಬೆಳೆಯೋಕೆ ಯೋಧ ಆಗದೆ ರೀತಿ ಅಷ್ಟು ಮಿಲಿಯನ್ ಸಾಯಿಲ್ ಎರೋಷನ್ ಆಗ್ಲಿಕ್ಕೆ ಅದು ಕಾರಣ ಆಗುತ್ತೆ, ಇಟ್ ಕಾಸಸ್ ಅನ್ನುವಂಥದ್ದು. ಹಾಗೆ ನೋಡಿದ್ರೆ ನನ್ನ ಪ್ರಕಾರ ಇಟ್ ರಿಸಲ್ಟ್ಸ್ ಅನ್ನೋದು ಕೂಡ ಇದಕ್ಕೆ ಆನ್ಸರ್ ಆಗುತ್ತೆ. ಯಾವಾಗ ಇಟ್ ರಿಸಲ್ಟ್ಸ್ ಅದನ್ನು ಸೇಮೆ, ಅದು ಅದರಲ್ಲಿ ಕೊನೆಯಾಗುತ್ತೆ ಅಥವಾ ಅದರ ಫಲಿತಾಂಶ ಹೀಗಾಗುತ್ತೆ ಅನ್ನೋ ಅರ್ಥ ಕೊಡುತ್ತೆ. ಬಟ್ ಟ್ರಿಗರ್ಸ್ ಮೋರ್ ಸೂಟಬಲ್ ಇಸ್ ಕಾಸಸ್ ಹಿಯರ್, ಬಟ್ ರಿಸಲ್ಟ್ಸ್ ಕ್ಯಾನ್ ಆಲ್ಸೋ ಬಿ ಆನ್ಸರ್. ಯಾವಾಗಲೂ ಇಂಥ ಪ್ರಶ್ನೆಗಳನ್ನು ಕೇಳುವಾಗ, ಸಿನಾನಿಮ್ಸ್ ಆಂಟೋನಿಮ್ಸ್ ಕೇಳುವಾಗ ಯಾವುದೇ ಕಾರಣಕ್ಕೂ ಕನ್ಫ್ಯೂಸಿಂಗ್ ಇರುವ ಇನ್ನೊಂದು ಅದೇ ರೀತಿಯ ಅರ್ಥ ಕೊಡುವ ನಿಯರೆಸ್ಟ್ ಮೀನಿಂಗ್ ಇರುವ ಪದವನ್ನ ಕೇಳಲೇಬಾರದು ನನ್ನ ಪ್ರಕಾರ. ಸೊ ಸಮ್ ಆಫ್ ದೇ ಹ್ಯಾವ್ ಆಸ್ಕ್ಡ್ ದಿಸ್, ಗೊತ್ತಿಲ್ಲ, ಏನಾದ್ರು ರಿಸಲ್ಟ್ಸ್ ಅಂತ ಹಾಕ್ದವ್ರು ಬೇಕಿದ್ರೆ ಅದನ್ನ ಚಾಲೆಂಜ್ ಕೂಡ ಮಾಡಬಹುದಾ ನೋಡಿ. ನೆಕ್ಸ್ಟ್, ಚೂಸ್ ದ ವರ್ಡ್ ವಿಚ್ ಇಸ್ ನಿಯರ್ಲಿ ಅಪೋಸಿಟ್. ಇಲ್ಲಿ ಮೀನಿಂಗ್ ಕೇಳಿದ್ದ, ಇಲ್ಲಿ ಅಪೋಸಿಟ್ ಮೀನಿಂಗ್ ಕೇಳಿದ್ದಾನೆ ಟು ದ ವರ್ಡ್ ಕಟಿಂಗ್. ಸೊ ಕಟಿಂಗ್ ಅನ್ನೋದು ಏನ್ ಬಳಕೆ ಆಗಿತ್ತಲ್ಲಿ, ಈ ರೀತಿ ಪ್ರಕೃತಿಯನ್ನು ನಾಶ ಮಾಡೋದನ್ನ ಅಥವಾ ಇದ್ ಮಾಡೋದನ್ನ ನಾವು ಕಟ್ ಮಾಡ್ಬೇಕು ಅಂತಿತ್ತು, ಅಂದ್ರೆ ಕಡಿಮೆ ಮಾಡ್ಬೇಕು ಅನ್ನೋ ಅರ್ಥದಲ್ಲದಿತ್ತು. ಹಾಗಾಗಿ ಕಟಿಂಗ್ ಅಂದ್ರೆ ಕಡಿಮೆ ಮಾಡ್ಬೇಕು ಅಂತ. ಅಪೋಸಿಟ್ ವರ್ಡ್ ಯಾವುದು ಕಡಿಮೆ ಅನ್ನೋದಕ್ಕೆ? ಯುನೈಟಿಂಗ್ ಬರೋದಿಲ್ಲ, ಇನ್ಕ್ರೀಸಿಂಗ್ ಅಂತ ಇದೆ ನೋಡಿ. ಸೊ ಆಪ್ಷನ್ 2 ಇಸ್ ದ ಆನ್ಸರ್ ಫಾರ್ ದಿಸ್. ಇನ್ಕ್ರೀಸಿಂಗ್ ಇಸ್ ದ ಆನ್ಸರ್ ಫಾರ್ ಜಾಯಿನಿಂಗ್, ಕಂಬೈನಿಂಗ್ is ಕಟಿಂಗ್ ಅಂದ್ರೆ ರೆಡ್ಯೂಸಿಂಗ್, ಇನ್ಕ್ರೀಸಿಂಗ್ ಅನ್ನೋದು ಅದಕ್ಕೆ ಆನ್ಸರ್ ಆಗುತ್ತೆ. ಸೊ ದಟ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 53. ಅದ್ರ ಮೇಲೆ ವೈ ಡಸ್ ದ ಆಥರ್ ಕಂಪೇರ್ ನೇಚರ್ ಟು ಬಿಸ್ನೆಸ್? ನೇಚರ್ ಅನ್ನ ಆಥರ್ ಯಾಕೆ ಬಿಸ್ನೆಸ್ ಗೆ ಕಂಪೇರ್ ಮಾಡ್ತಾನೆ? ಬಿಕಾಸ್ ಆಫ್ ದ ಕ್ಯಾಪಿಟಲ್ ಡಿಪ್ಲೀಷನ್ ಇನ್ ನೇಚರ್ ಅಂಡ್ ಬಿಸ್ನೆಸ್? ನೋ. ಬಿಕಾಸ್ ಆಫ್ ದ ಸಿಮಿಲಾರಿಟಿ ವಿತ್ ವಿಚ್ ಒನ್ ಶುಡ್ ಯೂಸ್ ಬೋತ್. ನೇಚರ್ ಅನ್ನು ಬಳಸಬೇಕು, ಕ್ಯಾಪಿಟಲ್ ಅನ್ನು ಬಳಸಬೇಕು ಅನ್ನೋ ಸಿಮಿಲಾರಿಟಿ ಇದೆಯಾ? ಆ ಕಾರಣಕ್ಕೆ ಅಲ್ಲ. ಬಿಕಾಸ್ ಆಫ್ ದ ಸೇಮ್ ಇಂಟ್ರೆಸ್ಟ್ ಲೆವೆಲ್ ಈಲ್ಡ್? ಖಂಡಿತ ಅದು ಅಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು, ಯಾಕೆ ಇದು ನೇಚರ್ ಬಿಸ್ನೆಸ್ ಅಂದ್ರೆ ಬಿಕಾಸ್ ಆಫ್ ದ ಡೈವರ್ಸಿಟಿ ಆಫ್ ದ ವೇರಿಯಸ್ ಕ್ಯಾಪಿಟಲ್ ಇನ್ಪುಟ್ಸ್. ಅಲ್ಲಿರುವ ವೇರಿಯಸ್ ಕ್ಯಾಪಿಟಲ್ ಇನ್ಪುಟ್ಸ್ ಎಷ್ಟಿದೆ ಅನ್ನುವ ಕಾರಣಕ್ಕೆ ನೇಚರ್ ಅನ್ನು ಕೂಡ ಯಾವುದಕ್ಕೆ ಕಂಪೇರ್ ಮಾಡ್ತಿದ್ದಾನೆ? ಬಿಸ್ನೆಸ್ ಲೈಕ್ ಅಂತೇಳಿ ಹೇಳ್ತಾ ಇದ್ದಾನೆ. ಸೊ ಆಪ್ಷನ್ 4 ಇಸ್ ದ ಆನ್ಸರ್. ನೋಡಿ, ಅದಕ್ಕೆ ನಮ್ಗೆ ಬೇರೆ ಬೇರೆ ವಿಷಯಗಳು ಗೊತ್ತಿರಬೇಕು ಅಂತೇಳಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮಾಡುವಾಗ ಒಂದು ವಿಷಯ ಹೇಳಿದ್ದೆ ನಾನು, ನೆನಪಿದ್ಯಾ? ಇದರಲ್ಲಿ ಯಾವ ವಾಕ್ಯಗಳು ಕರೆಕ್ಟ್ ಇದಾವೆ ಅಥವಾ ಕರೆಕ್ಟ್ ಇರ್ಬೋದು, ಒಂದಿರ್ಬೋದು ಅಥವಾ ಮಲ್ಟಿಪಲ್ ವಾಕ್ಯಗಳು, 4ರಲ್ಲಿ ಸರಿ ಇರುವ ವಾಕ್ಯ ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು. ಈ ವಿಷಯ ಹೇಳಿದ್ ನೆನಪಿದ್ಯಾ? ಮೊದಲನೇ ವಾಕ್ಯ ಸರಿ ಇದೆಯಾ ತಪ್ಪಿದೆಯಾ? ಆಪ್ಷನ್ ಎ, ಇಸ್ ಇಟ್ ರೈಟ್ ಆರ್ ರಾಂಗ್? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮಾಡುವಾಗ ಒಂದು ಕೊನೆಯ ರೂಲ್ ಆಗಿ ಹೇಳಿದ್ದೆ ನೆನಪಿದ್ಯಾ? ಪ್ರಿಫರ್, ಇನ್ಫೀರಿಯರ್, ರಾಂಗ್ ಇದೆಯಾ? ಶಿವ ಅವರೇ, ಮೊದಲನೇ ವಾಕ್ಯ ಸರಿ ಇದೆ ಕಣ್ರಿ. ಐ ಪ್ರಿಫರ್ ಕಾಫಿ ಟು ಟೀ.
ಪ್ರಿಫರ್, ಇನ್ಫೀರಿಯರ್, ಸುಪೀರಿಯರ್. ಈಗ ಮತ್ತೆ ಅದನ್ನ ನಾನು ಪ್ರಿಪೋಸಿಷನ್ ಮಾಡುವಾಗಲೂ ಹೇಳ್ತಿದ್ದೆ, ಪ್ರಿಫರ್ ಅನ್ನುವ ವರ್ಡ್ ಜೊತೆಗೆ ಟೂನೇ ಬರುತ್ತೆ ಅಂತ ಅಷ್ಟು ಸರಿ ಬಿಡಿಸಿ ಹೇಳಿದೀನಲ್ರಿ. ಹಾ, ಎಷ್ಟು ನಿಖರವಾಗಿ ನಾನು ಕೆಲವೊಂದು ಎಕ್ಸಾಂಪಲ್ ಹೇಳಿದನೋ ಅವೇ ಇದಾವೆ ಕ್ವಶನ್ಸ್. ಪ್ರಿಫರ್ ನೋಡಿ ಅದೇ ಇದೆ, ಸೌಂಡ್ ಅದೇ ಇತ್ತು. ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್. ಮತ್ತೆ ಅದರಲ್ಲಿ ತಪ್ಪು ಮಾಡ್ತೀರಾ ಅಂದ್ರೆ ಕಷ್ಟ ಆಗುತ್ತೆ. ಸೊ ಐ ಪ್ರಿಫರ್ ಕಾಫಿ ಟು ಟೀ ಅನ್ನೋದು ಸರಿ ಇದೆ. ಐ ಹ್ಯಾವ್ ಮೆನಿ, ನೋಡಿ ಇದನ್ನು ಕೂಡ ಬಳಸಿದ್ನ. ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಪಾಠ ಮಾಡುವಾಗ ಫರ್ನಿಚರ್ಸ್ ಅನ್ನೋ ಪದವು ಬಳಸಿದ್ನೋ ಇಲ್ಲೋ ನಾನು? ಡಿಡ್ ಐ ಟೆಲ್ ಯು ಫರ್ನಿಚರ್ ಇಸ್ ಅನ್ಕೌಂಟಬಲ್ ನೌನ್? ಇಟ್ ಈಸ್ ಅನ್ ಅನ್ಕೌಂಟಬಲ್ ನೌನ್. ಅದ್ರ ಜೊತೆಗೆ ಯಾವ ಕಾರಣಕ್ಕೂ ಎಸ್ ಬಳಸಬಾರ್ದು. ಅನೇಕ ಬಾರಿ ಪತ್ರಿಕೆಯಲ್ಲಿ ಕೇಳಿದಾನೆ ಅಂತ ಕೂಡ ಹೇಳಿದೆ ಫರ್ನಿಚರ್ಸ್, ಮತ್ತೆ ರಿಪೀಟ್ ಆಗಿದೆ. ಸೊ ಪ್ಲೀಸ್ ಪೇ ಅಟೆನ್ಷನ್. ನೆಕ್ಸ್ಟ್, ಸೊ ಇದು ತಪ್ಪಿದೆ. ಹಿ ಈಸ್ ದ ಟಾಲೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್, ಸರಿ ಇದೆ. ಯಾಕೆಂದ್ರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಸೂಪರ್ಲೇಟಿವ್ ಡಿಗ್ರಿ ನೋಡಿ, ಅವೆಲ್ಲವೂ ಗೊತ್ತಿರಬೇಕು ಅಂತ ಹೇಳೋದು. ಅದಕ್ಕೆ ಯಾವ್ಯಾವ ರೀತಿನಾದ್ರೂ ಪ್ರಶ್ನೆ ಕೇಳ್ಬೋದು. ನೆಕ್ಸ್ಟ್ ಒನ್, ಶಿ ವೆಂಟ್ ಟು ಕಾಲೇಜ್, ಸಾರಿ ಥರ್ಡ್ ಒನ್, ಶಿ ವೆಂಟ್ ಟು ಕಾಲೇಜ್ ಎವ್ರಿ ಡೇ ಅಂತಿದೆ. ಇಲ್ಲಿ ಶಿ ಗೋಸ್ ಟು ಕಾಲೇಜ್ ಬೇಕಾದ್ರು, ಇದು ಕೂಡ ನಿಮಗೆ ಟೆನ್ಸ್ ಮಾಡಿದಾಗ ಅರ್ಥ ಆಗುತ್ತೆ. ಯಾಕೆ ಅಂದ್ರೆ ಎವ್ರಿ ಡೇ ರುಟೀನ್ ಗಳನ್ನ ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ಬೇಕು, ಬೇರೆ ಇದ್ರಲ್ಲಿ ಹೇಳ್ಬಾರ್ದು. ಆ ವಿಷಯ ಗೊತ್ತಿದ್ದವನಿಗೆ ಇದು ತಪ್ಪಿದೆ ಅಂತ ಗೊತ್ತಾಗುತ್ತೆ. ಸೊ ಆಪ್ಷನ್ ಎ ಅಂಡ್ ಸಿ ಆರ್ ಕರೆಕ್ಟ್. ಆಪ್ಷನ್ 2 ಎ ಅಂಡ್ ಸಿ ಆರ್ ಕರೆಕ್ಟ್. ಗೊತ್ತಾಯ್ತಾ? ಸೊ ಹೀಗೆ ಮಿಕ್ಸ್ ಆಗಿ ಬಂದ್ಬಿಟ್ಟಿದೆ ನೋಡಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇದೆ, ಆಮೇಲೆ ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಇದೆ, ಟೆನ್ಸಸ್ ಇದೆ, ವರ್ಬ್ಸ್. ಆ ಮೂರನ್ನು ಕಂಬೈನ್ ಮಾಡಿ ಪ್ರಶ್ನೆಯನ್ನ ಕೇಳಿರುವಂತದ್ದು. ನೆಕ್ಸ್ಟ್ ಕ್ವೆಶ್ಚನ್, ಎರರ್ ಐಡೆಂಟಿಫಿಕೇಶನ್ ನ ಪ್ರಶ್ನೆ ಇದು. ಮತ್ತೆ ರಿಪೀಟ್ ಆಗಿದೆ ನೋಡಿ ಫರ್ನಿಚರ್ ಅನ್ನುವ ಪದ ಇಲ್ಲಿ. ಆಲ್ ದ ಫರ್ನಿಚರ್ಸ್ ಹ್ಯಾವ್ ಬೀನ್ ರಿಪ್ಲೇಸ್ಡ್ ಬೈ ದ ಓನರ್ ಆಫ್ ದ ಹೌಸ್ ಬಿಫೋರ್ ಶಿಫ್ಟಿಂಗ್ ಅಂತಿದೆ. ಸೊ what is the answer here? All the furnitures. Option A has the wrong thing. ಯಾಕೆಂದ್ರೆ ಫರ್ನಿಚರ್ಸ್ ಅನ್ನೋದು ರಿಪೀಟ್ ಆಗಿದೆ. ನಾನೇನಾದ್ರೂ ಕ್ವಶನ್ ಪೇಪರ್ ಸೆಟರ್ ಆದ್ರೆ ಯಾವ ಕಾರಣಕ್ಕೂ ಇದ್ರ ಮೇಲಿನ ಪ್ರಶ್ನೆನೂ ಫರ್ನಿಚರ್ಸ್ ಇದೆ, ಇಲ್ಲೂ ಫರ್ನಿಚರ್ಸ್ ಇದೆ. ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾನ್ ಸೆನ್ಸ್. ಇಂಥ ಪ್ರಶ್ನೆಗಳನ್ನ ಅದ್ ಹೇಗ್ ಕೇಳ್ತಾರೋ ನನ್ಗೆ ಗೊತ್ತಿಲ್ಲ. ಸುಲಭವಾಗಿ 2 ಮಾರ್ಕ್ಸ್ ಅಲ್ಲಿ ಬಂದೋಯ್ತು. ಮೇಲ್ಗಡೆದು ಫರ್ನಿಚರ್ಸ್ ಎರರ್, ಇಲ್ಲೂ ಕೂಡ ಏನೋ ಫರ್ನಿಚರ್ಸ್ ಇಸ್ ದ ಎರರ್. ಆಪ್ಷನ್ 1 is the answer for this. Next, now question number 56 has some problem. ಇದೇನ್ ಗೊತ್ತಾ ನೋಡಿ, ನಾನು ಇಡಿಎಂ ಮತ್ತೆ ಫ್ರೇಸಸ್ ಅನ್ನು ಡಿಸ್ಕಸ್ ಮಾಡುವಾಗ ನಿಮ್ಗೆ ಇದು ಬರುತ್ತೆ, ಫೇರ್ ವೆದರ್ ಫ್ರೆಂಡ್ ಅಂತ ಹೇಳಿ. ನಾನು ಅವಾಗ್ಲೂ ಅದನ್ನ ಮೀನಿಂಗ್ ಅನ್ನ ಹೇಳ್ತೀನಿ. ಫೇರ್ ವೆದರ್ ಫ್ರೆಂಡ್ ಅಂದ್ರೆ ಏನು ಅಂದ್ರೆ, ಎಲ್ಲ ಸರಿ ಇರುವಾಗ ಮಾತ್ರ ನಿಮ್ಮ ಗೆಳೆಯ, ಕಷ್ಟದ ಸಂದರ್ಭದಲ್ಲಿ ನಿಮ್ ಕಡೆ ತಿರುಗು ನೋಡಲ್ಲ, ಮನೆ ಕಡೆ ತಲೆನೂ ಹಾಕಲ್ಲ, ಫೋನ್ ಮಾಡಲ್ಲ, ಏನು ಇಲ್ಲ. ಫೇರ್ ವೆದರ್ ಫ್ರೆಂಡ್ ಕೇವಲ ಸುಖದ ಸಂದರ್ಭದಲ್ಲಿ ನಿಮ್ಮ ಜೊತೆಗಿರುವವನು ಅಥವಾ ಆತನ ಗೆಳೆಯ ಅಥವಾ ಗೆಳತಿ ಅನ್ನೋದು ಅದರ ಅರ್ಥ. ನಾವು ಈ ವಾಕ್ಯದಲ್ಲಿ ಏನಾದ್ರೂ ಗ್ರಾಮ್ಯಾಟಿಕಲ್ ಎರರ್ ಇದೆಯಾ ಅಥವಾ ಇಡಿಯೋಮ್ಯಾಟಿಕ್ ಎರರ್ ಇದೆಯಾ ಕಂಡುಹಿಡಿ ಅಂತ ಹೇಳಿದ್ದಾರೆ. ಇಲ್ಲಿ ಬಿವೇರ್ ಆಫ್ ಎ ಫೇರ್ ವೆದರ್ ಕರೆಕ್ಟ್ ಇದೆ. ಫೇರ್ ವೆದರ್ ಫ್ರೆಂಡ್ ಹೂ ಈಸ್ ನೀದರ್ ಎ ಫ್ರೆಂಡ್ ಇನ್ ನೀಡ್. ನಿಮ್ಗೆ ಅವಶ್ಯಕತೆ ಇದ್ದಾಗಲೂ ಉಪಯೋಗಕ್ಕೆ ಬರೋನಲ್ಲ, ಅದು ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಇದೆಯಲ್ಲ ಅವಾಗ. ನೀದರ್ ಎ ಫ್ರೆಂಡ್ ಇನ್ ನೀಡ್ ನಾರ್ ಎ ಫ್ರೆಂಡ್ ಇನ್ ಡೀಡ್. ಸೊ ಇಲ್ಲಿ 2 ವಿಷಯ ಇದೆ. ಈ ಫೇರ್ ವೆದರ್ ಫ್ರೆಂಡ್ ಅನ್ನೋದನ್ನ ಕರೆಕ್ಟ್ ಆಗಿ ಬಳಸಿದ್ದಾರೆ. ಬಿವೇರ್ ಆಫ್ ಎ ಫೇರ್ ವೆದರ್ ಫ್ರೆಂಡ್ ಹೂ ಈಸ್, ಅದರ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೆ ಅಷ್ಟೇ ಈ ವಾಕ್ಯ. ಹೂ ಈಸ್ neither a friend in need nor a friend in deed. Actually, there is no error in this sentence. ಸುಮ್ಮನೆ ಯಾವ್ದ ನೀವು 4, 3, 1 ಅಂತ ಏನೇನೋ ಕೊಡ್ತಾ ಇದ್ದೀರಾ. Can you tell me why the third one is a error? ಅದು ನಾಗರಾಜ್ ಅವರು 4th one is a error ಅಂತ ಹಾಕಿದ್ದಾರೆ. ನೀದರ್ ಜೊತೆ ಏನೇ ಬರ್ಬೇಕಾಗಿರೋದಮ್ಮ, ನಾರೇ ಅಲ್ವಾ? ಯಾರನ್ನ? ನಿಮ್ಮ ಫೇರ್ ವೆದರ್ ಗೆಳೆಯ. ಎಂತ ಗೆಳೆಯ ಅವನು? ಈಸ್ ನೀದರ್ ಎ ಫ್ರೆಂಡ್ ಇನ್ ನೀಡ್ ನಾರ್ ಎ ಫ್ರೆಂಡ್ ಇನ್ ಡೀಡ್. ಅವಶ್ಯಕತೆ ಇದ್ದಾಗ್ಲೂ ಇರೋದಿಲ್ಲ, ಫ್ರೆಂಡ್ ಕೆಲಸ ಇದ್ದಾಗ್ಲೂ ಇರೋದಿಲ್ಲ ಅಂತ ಗ್ರೇಸ್ ಮಾರ್ಕ್ಸ್. ಅದು ಈಗ ನಾನು ಹೇಳಿದ್ಮೇಲೆ ನೀವು ಹೇಳ್ತಾ ಇರೋದು, ಅರ್ಥ ಆಯ್ತಾ? ಸೊ ಇದು ಆಕ್ಚುಲಿ ಈ ವಾಕ್ಯದಲ್ಲಿ ಯಾವುದೇ ಎರರ್ ಇಲ್ಲ. ಏನ್ ಮಾಡ್ತಾ ಇದೆ ವಾಕ್ಯ? ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್.
ಅವತ್ ನೀಡಿದ್ದಾಗ್ಲೂ ನೀಡಿದ್ದಾಗ್ಲೂ ಯಾವಾಗ್ಲೂ ಇಲ್ಲದೆ ಬರೋವನ್ನ ಇಟ್ಕೋಬೇಡಿ ಅನ್ನುವಂಥದ್ದು. ನೀದರ್ ಕರೆಕ್ಟ್ ಇದೆಯಲ್ಲ, ನೀದರ್ ಎ ಫ್ರೆಂಡ್ ಹೂ ಈಸ್ ಅಂತ ತಗೊಂಡಿರೋದ್ರಿಂದ ನೀದರ್ ಎ ಫ್ರೆಂಡ್ ಇನ್ ಡೀಡ್ ಇದಕ್ಕೆ ಕಳಿಸ್ತಾ ಇರೋದು. ನೀದರ್ ಎ ಫ್ರೆಂಡ್ ಇನ್ ನೀಡ್, ಆ ನೀಡ್ ನಲ್ಲೂ ನಿಮಗೆ ಒಬ್ಬ ಗೆಳೆಯ ಅಲ್ಲ ಅವನು, ಇನ್ ಡೀಡ್ ಅಲ್ಲೂ ನಿಮಗೊಬ್ಬ ಗೆಳೆಯ ಅಲ್ಲ. ಅರ್ಥ ಆಗ್ತಿದ್ಯಾ? ರೈಟ್. ಸೊ ದಟ್ ಈಸ್ ವೈ ಬಿವೇರ್ ಆಫ್ ಎ ಫೇರ್ ವೆದರ್. ಅವ್ರು ಬಹುಶಃ ಏನ್ ಎರರ್ ಕೊಡಕ್ ಹೋಗಿದ್ದಾರೆ ಅಂದ್ರೆ ನೀದರ್ ಕೊಟ್ಟು ಇಲ್ಲಿ ಆರ್ ಏನೋ ಕೊಡಬೇಕು ಅಂತ ಇದ್ರು ಅನ್ಸುತ್ತೆ. MS ವರ್ಡ್ ಏನೋ ಆಟೋ ಸೆಲೆಕ್ಷನ್ ಎರರ್ ತೋರಿಸಿದ್ಯೋ ಏನೋ, ಒಟ್ಟು ನೀದರ್ ಇದ್ದಿದ್ದು ಕೊನೆಗೆ ಏನಾಗೋಗಿದೆ ನಾರೇ ಆಗೋಗ್ಬಿಟ್ಟಿದೆ. ನೀದರ್ ಕೊಟ್ಟು ಇಲ್ಲಿ ಆರ್ ಅಂತ ಕೊಟ್ಟಿದ್ರೆ ಆಗ ಕರೆಕ್ಟ್ ಆಗಿರೋದು. ಫೋರ್ತ್ ಒನ್ ಇಸ್ ಎರರ್ ಅಂತ ಹೇಳ್ಬೋದಿತ್ತು. ಬಟ್ ನೀದರ್ ಜೊತೆಗೆ ನಾರ್ ಕರೆಕ್ಟ್ ಆಗಿ ಬಳಕೆ ಆಗಿದೆ, ಮತ್ತೆ ಫೇರ್ ವೆದರ್ ಫ್ರೆಂಡ್ ಅನ್ನೋದು ಆ ವಾಕ್ಯಕ್ಕೆ ಸರಿಯಾಗೇ ಇದೆ. ಹೂ ಈಸ್ ಅನ್ನೋದು ಅದನ್ನ ವಿವರಿಸ್ತಾ ಇರೋದ್ರಿಂದ ಅದು ಸರಿಯಾಗಿದೆ. ಸೊ ದೇರ್ ಇಸ್ ನೋ ಎರರ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್. ಸೊ ದಿಸ್ ಆನ್ಸರ್ ಶುಡ್ ಬೇಸಿಕಲಿ ಹ್ಯಾವ್ ಎ ಗ್ರೇಸ್ ಮಾರ್ಕ್ಸ್ ಅಕಾರ್ಡಿಂಗ್ ಟು ಮೀ. ಯಾಕೆಂದ್ರೆ ಎಲ್ಲ ಕರೆಕ್ಟ್ ಇದೆ. ಬಿವೇರ್ ಆಫ್ a fair weather friend who is neither a friend in need nor a friend in deed ಅನ್ನುವಂಥದ್ದು. Yes, out of the four alternatives choose the one which can be best suitable. one word substitutions. ಇದು ಕೂಡ ನಮ್ಮ ನಾವು ಡಿಸ್ಕಸ್ ಮಾಡುವ ನಮ್ಮ ಸಿಲೆಬಸ್ ಅಲ್ಲಿ ಖಂಡಿತ ಇವೆರಡೂ ಇದೆ. ಒನ್ ವರ್ಡ್ ಪಕ್ಕ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಅವನು ಈ ಸರಿ ಒಂದಷ್ಟು ಫೋಬಿಯಾಗಳ ಬಗ್ಗೆ ಕೇಳಿದ್ದಾನೆ, ಅವು ನಮ್ಗೆ ಸ್ಪಷ್ಟವಾಗಿ ಗೊತ್ತಿರ್ಬೇಕು. ಎ ಪರ್ಸನ್ ಹೂ ಲೀವ್ಸ್ ಹಿಸ್ ಓನ್ ಕಂಟ್ರಿ ಟು ಸೆಟಲ್ ಇನ್ ಅನದರ್ ಕಂಟ್ರಿ ಅನ್ನೋನನ್ನ ಎಮಿಗ್ರೆಂಟ್ ಅಂತ ಕರಿತೀವಿ. ನೋಡಿ, ಸುಲಭವಾಗಿ ನೆನ್ಪಿಟ್ಕೊಳ್ಳಿ. ಎಮಿಗ್ರೆಂಟ್ ಅಂದ್ರೆ ಒಂದು ದೇಶ ತೊರೆದು ಇನ್ನೊಂದು ದೇಶಕ್ಕೆ ಹೋಗುವವನನ್ನ ಎಮಿಗ್ರೆಂಟ್ ಅಂತ ಕರಿತೀವಿ. ಇಮಿಗ್ರೆಂಟ್ ಅಂದ್ರೆ ಎಂಟ್ರಿ. ಈಗ ಬೇರೆ ಯಾವುದೋ ದೇಶ ತೊರೆದು ನಮ್ ದೇಶಕ್ಕೆ ಬರ್ತಾನಲ್ಲ, ಅವನು ಇಮಿಗ್ರೆಂಟ್. ಇನ್ನೊಂದು ಪ್ರಶ್ನೆ ಅದು ಬರ್ಬೋದು, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಎಮಿಗ್ರೆಂಟ್ ಅಂದ್ರೆ ಲೀವಿಂಗ್, ಎಕ್ಸಿಟಿಂಗ್. ಇಮಿಗ್ರೆಂಟ್ ಅಂದ್ರೆ ಎಂಟ್ರಿಂಗ್ ಇಂಟು ಅನದರ್ ಕಂಟ್ರಿ. ಈಗ ಇವ್ನು ಇಲ್ಲಿಂದ ಬಿಟ್ಟೋದಾಗ ನಮಗೆ ಎಮಿಗ್ರೆಂಟ್ ಆಗ್ತಾನೆ, ಅವನು ಅಮೆರಿಕಕ್ಕೆ ಹೋದಾದ್ರೆ ಅಮೆರಿಕದವರಿಗೆ ಇಮಿಗ್ರೆಂಟ್ ಆಗ್ತಾನೆ. ಅರ್ಥ ಆಗ್ತಿದ್ಯಾ? ಸೊ ದಟ್ ಇಸ್ ಅ ಡಿಫರೆನ್ಸ್. ಇನ್ನೊಂದು ಪರೀಕ್ಷೆಯಲ್ಲಿ ಇಮಿಗ್ರೆಂಟ್ ಬರ್ಬೋದು, ದಯವಿಟ್ಟು ತಿಳ್ಕೊಳ್ಳಿ. ಎಮಿಗ್ರೆಂಟ್ ಮೀನ್ಸ್ ಒನ್ ಹೂ ಎಕ್ಸಿಟ್ಸ್ ಫ್ರಮ್ ಎ ಕಂಟ್ರಿ. ಇಮಿಗ್ರೆಂಟ್ ಮೀನ್ಸ್ ಒನ್ ಹೂ ಎಂಟರ್ಸ್ ಫ್ರಮ್ ಅನದರ್ ಕಂಟ್ರಿ ಟು ಅವರ್ ಕಂಟ್ರಿ. ಸೊ ಇಮಿಗ್ರೆಂಟ್ ಅಂಡ್ ಎಮಿಗ್ರೆಂಟ್ ಇವು ಎರಡು ಪದಗಳು ಹೆಚ್ಚು ಕಡಿಮೆ ಅದೇ. ರೆಫ್ಯೂಜಿ, ವಲಸ್. ರೆಫ್ಯೂಜಿ ಅಂದ್ರೆ ನಿರಾಶ್ರಿತ. ಇದು ಬಿಟ್ಟು ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಗೆ ಸ್ವಲ್ಪ ದಿನಕ್ಕೆ ಅಂತೇಳಿ ಏನಾದ್ರು ಕೆಲಸದ ಮೇಲೆ ಬೇರೆ ಕಂಟ್ರಿಗೆ ಹೋಗ್ತಾನಲ್ಲ, ಅದನ್ನ ಎಕ್ಸ್ಪ್ಯಾಟ್ರಿಯೇಟ್ ಅಂತ ಹೇಳಿ ಕರೀತೀವಿ. ಬಟ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಕ್ವೆಶನ್ ನಂಬರ್ 1. ಐ ಮೀನ್ ಆಪ್ಷನ್ ನಂಬರ್ 1. ನೆಕ್ಸ್ಟ್ ಒನ್. ಇದು ಕೂಡ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ. ಕವಿತಾ ಹ್ಯಾಸ್ ಬೀನ್ ಅಸೈನ್ಡ್ ಎ ಪ್ರಾಜೆಕ್ಟ್ ಟು ಡ್ರಾ ಹರ್ ಫ್ಯಾಮಿಲಿ ಟ್ರೀ. ಅವಳ ಫ್ಯಾಮಿಲಿ ಟ್ರೀ ಅನ್ನ ಬಿಡಿಸಬೇಕು ಅಂತ ಅವಳಿಗೆ ಹೇಳಿದ್ದಾರೆ. ಶಿ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಎ ಸ್ಟಡಿ ನೋನ್ ಆಸ್. ಸೊ ಫ್ಯಾಮಿಲಿ ಟ್ರೀ ಕರೆಕ್ಟ್ ಆಗಿ ಬರಿಬೇಕು ಅಂದ್ರೆ ಅವಳು ಅದರ ಅಧ್ಯಯನವನ್ನ ಏನಂತ ಕರಿತೀವಿ? ಜಿನಿಯಾಲಜಿ ಅಂತ ಕರಿತೀವಿ. ವಂಶಾವಳಿಯನ್ನ ಕುರಿತು ಅಧ್ಯಯನ ಮಾಡುವಂತದ್ದು ಫ್ಯಾಮಿಲಿ ಟ್ರೀ, ಜಿನಿಯಾಲಜಿ. ಜೆನೆಟಿಕ್ಸ್ ಅಂದ್ರೆ ವಂಶವಾಹಿನಿಗಳು. ಆಂಥ್ರೋಪಾಲಜಿ ಅಂದ್ರೆ ಸ್ಟಡಿ ಆಫ್ ಹ್ಯೂಮನ್ ಬೀಯಿಂಗ್ ಅಂಡ್ ಹಿಸ್ ಬಿಹೇವಿಯರ್. ಮಾನವಶಾಸ್ತ್ರ, ಸ್ಟಡಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಹಿಸ್ ಬಿಹೇವಿಯರ್ ನ ಅಧ್ಯಯನ ಮಾಡುವಂತದ್ದು ಆಂಥ್ರೋಪಾಲಜಿ ಅಂತ ಕರಿತೀವಿ. ಆದ್ರೆ ಜೆನೆಟಿಕ್ಸ್ ಅಂದ್ರೆ ಅದು ಬೇರೆ, ತಳಿ ವಂಶವಾಹಿನಿಗಳು. ಹೆರಿಡಿಟ್ರಿ ಅಂದ್ರೆ ನಿಮ್ಗೆ ಗೊತ್ತು, ವಾರಸುದಾರಿಕೆ, ಒಬ್ಬರಿಂದ ಒಬ್ಬರಿಗೆ ಪಾಸ್ ಆಗುವಂತದ್ದು ಹೆರಿಡಿಟ್ರಿ. ಸೊ ಫ್ಯಾಮಿಲಿ ಟ್ರೀನ ನೀವು ಅಧ್ಯಯನ ಮಾಡ್ಬೇಕು ಅಂದ್ರೆ ಕ್ರೊನಾಲಜಿ ಆರ್ಡರ್, ಯಾರಾದ್ಮೇಲೆ ಯಾರು ಅಂತ ಇರ್ಬೇಕು ಅಂದ್ರೆ ಜೀನಿಯಾಲಜಿಯನ್ನ ಅಧ್ಯಯನ ಮಾಡ್ಬೇಕು. ಸೊ ಈ ತರದ್ದು ಒನ್ ವರ್ಡ್ಗಳು ಸಾಕಷ್ಟು ಇದಾವೆ. ವಿ ಶಲ್ ಡಿಸ್ಕಸ್ ದಟ್. ಮತ್ ಮೂರನೇದು ಕೂಡ ಒನ್ ವರ್ಡ್ ಗೆ ಸಂಬಂಧಪಟ್ಟ ಪ್ರಶ್ನೆನೆ. ಈ ಫೋಬಿಯಾಗಳು ಸಾಕಷ್ಟು ಬರ್ತವೆ, ಮತ್ತೆ ನಮ್ಮ ಹತ್ರ ಅದರ ಲಿಸ್ಟ್ ಕೂಡ ಇದೆ. ಐ ವಿಲ್ ಗಿವ್ ಯು. ಅದನ್ನ ನೀವು ನೀಟಾಗಿ ಅಧ್ಯಯನ ಮಾಡ್ಕೊಳ್ಳೇಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆರ್ ಪೇರ್ಸ್ ಈಸ್ ಆರ್ ಆರ್ ಕರೆಕ್ಟ್ಲಿ ಮ್ಯಾಚ್? ಫಿಯರ್ ಆಫ್ ಪೇಪರ್, ಫಿಲೋಫೋಬಿಯಾ ಅಂದ್ರೆ ತಪ್ಪದು. ಫಿಯರ್ ಆಫ್ ಪೇಪರ್ ಅನ್ನ ಪ್ಯಾಪಿರೋಫೋಬಿಯಾ ಅಂತ ಕರೀತಾರೆ. ಪ್ಯಾಪಿರಸ್ ಅನ್ನೋ ಪದದಿಂದ ತಾನೇ ಹುಟ್ಟಿರೋದು. ಪ್ಯಾಪಿರೋಫೋಬಿಯಾ ಅಂತ ಕರೀತಾರೆ ಫಿಯರ್ ಆಫ್ ಪೇಪರ್ ಅನ್ನು. ಸೊ ಹಾಗಾಗಿ ಫಿಲೋಫೋಬಿಯಾ ಅಂದ್ರೆ ಏನಪ್ಪಾ ಅಂದ್ರೆ ಫಿಯರ್ ಆಫ್ ಫಾಲಿಂಗ್ ಇನ್ ಲವ್ ವಿತ್ ಸಂಬಡಿ ಆರ್ ಗೆಟಿಂಗ್ ಇನ್ ಇಂಟಿಮೆಸಿ.
ಯಾರ್ದಾರ ಜೊತೆಗೆ ಪ್ರೀತಿಯಲ್ಲಿರೋದು ಅಥವಾ ಪ್ರೀತಿಯಲ್ಲಿ ಬೀಳೋದ್ರ ಬಗ್ಗೆ ಭಯ, ಮತ್ತೆ ಅವ್ರ ಜೊತೆಗೆ ಇಂಟಿಮೇಟ್ ಆಗ್ಲಿಕ್ಕೆ ಇರುವಂತ ಭಯ ಇದೆಯಲ್ಲ, ಅದನ್ನ ಫಿಲೋಫೋಬಿಯಾ ಅಂತ ಕರೀತಾರೆ. ಫಿಯರ್ ಆಫ್ ಪೇಪರ್ಗೆ ಪ್ಯಾಪಿರೋಫೋಬಿಯಾ ಅಂತ ಕರೀತಾರೆ. ಫಿಯರ್ ಆಫ್ ವಾಟರ್ ಆಸ್ಮೋಫೋಬಿಯಾ ಅಲ್ಲ, ಫಿಯರ್ ಆಫ್ ವಾಟರ್ ಅನ್ನ ಹೈಡ್ರೋಫೋಬಿಯಾ ಅಂತ ಕರೀತಾರೆ, ಬೇಕಿದ್ರೆ ಬರ್ಕೊಳ್ಳಿ. ಫಿಯರ್ ಆಫ್ ವಾಟರ್ ಅನ್ನ ಏನಂತ ಕರೀತಾರೆ? ಹೈಡ್ರೋಫೋಬಿಯಾ ಅಂತ ಕರೀತಾರೆ. ಓಸ್ಮೋಫೋಬಿಯಾ ಅಂದ್ರೆ ಫಿಯರ್ ಆಫ್ ಸ್ಮೆಲ್ಸ್. ಉಸಿರು ಕಟ್ಟದಂಗ ಆಗೋದು. ಕೆಲವು ಸ್ಮೆಲ್ಗಳು ಕೆಲವರಿಗೆ ಆಗ್ತಾ ಇರೋದಿಲ್ಲ. ಕೆಲವರಿಗೆ ಡಿಯೋಡ್ರೆಂಟ್ ಸ್ಮೆಲ್ ಕೆಲವರಿಗೆ ಆಗೋದಿಲ್ಲ, ತಲೆನೋವು ಬರ್ತಾ ಇರುತ್ತೆ. ಕೆಲವರಿಗೆ ಮಾತ್ರೆಯ ಸ್ಮೆಲ್ ಆಗೋದಿಲ್ಲ, ಕೆಲವರಿಗೆ ಪೆಟ್ರೋಲ್ ಸ್ಮೆಲ್ ಆಗೋದಿಲ್ಲ. ಈ ತರ ಇರುತ್ತಲ್ವ ಭಯ, ಅದನ್ನ ನಾವು ಆಸ್ಮೋಫೋಬಿಯಾ ಅಂತ ಕರಿತೀವಿ. ವಾಟರ್ಗೆ ಹೈಡ್ರೋಫೋಬಿಯಾ. ಫಿಯರ್ ಆಫ್ ಇಲ್ನೆಸ್ ಹೈಪೋಕಾಂಡ್ರಿಯಾ ಇಸ್ ಕರೆಕ್ಟ್. ಓನ್ಲಿ ಆಪ್ಷನ್ ಸಿ ಇಸ್ ಕರೆಕ್ಟ್. ದಿ ಆನ್ಸರ್ ಏನು? ಓನ್ಲಿ ಸಿ. ಹೈಪೋಕಾಂಡ್ರಿಯಾ ಅಂದ್ರೆ ನನ್ಗೇನೋ ಒಂದು ನನ್ಗೇನೋ ಒಂದು ಆಗುತ್ತೆ, ಏನೋ ಒಂದು ಕಾಯಿಲೆ ಬಂದಿದೆ, ಕಾಯಿಲೆ ಬರುತ್ತೆ, ಆ ರೀತಿಯ ಭಯ ಇದೆಯಲ್ಲ, ಫಿಯರ್ ಆಫ್ ಸಮ್ ಕೈಂಡ್ ಆಫ್ ಇಲ್ನೆಸ್ ಅನ್ನುವಂಥದ್ದು, ದಟ್ ಈಸ್ ಕಾಲ್ಡ್ ಹೈಪೋಕಾಂಡ್ರಿಯಾ ಅಂತ ಹೇಳಿ ಕರಿತೀವಿ. ಹಾಗಾಗಿ ಅದು ಸರಿ ಇದೆ. ಈ ಎಲ್ಲ ಫೋಬಿಯಾಗಳನ್ನ ಒಮ್ಮೆ ನೀವು ಓದ್ಕೊಂಡು ಹೋಗೋದು ಬಹಳ ಮುಖ್ಯ ಆಗುತ್ತೆ. ಸೊ ಫಿಯರ್ ಆಫ್ ಡೋಮ್ಸ್. ಫಿಯರ್ ಆಫ್ ಡೋಮ್ಸ್ಗೆ ಆಕ್ಚುಲಿ ಸರಿಯಾಗಿ ಇಂಥದ್ದೇ ಪದ ಅಂತ ಇಲ್ಲ, ಅಕ್ಯುರೇಟ್ ವರ್ಡ್ ಇಲ್ಲ. ಈ ಫಿಯರ್ ಆಫ್ ಲಾರ್ಜ್ ಪ್ಲೇಸಸ್ ಅನ್ನ ಮ್ಯಾಗಲ್ಮೋಫೋಬಿಯಾ ಅಂತ ಕರೀತಾರೆ. ಮ್ಯಾಗಲೋಫೋಬಿಯಾ ಅಂತ. ಮ್ಯಾಗಲೋಫೋಬಿಯಾ ಅಂದ್ರೆ ಫಿಯರ್ ಆಫ್ ಲಾರ್ಜ್ ಆಬ್ಜೆಕ್ಟ್ಸ್, ದೊಡ್ಡ ದೊಡ್ಡ ಸ್ಥಳ ಅಥವಾ ಸ್ಪೇಸ್ ಅಥವಾ ಆಬ್ಜೆಕ್ಟ್ ಗಳ ಭಯ ಅಂತ ಹೇಳಿ. ಸೊ ಹಾಗಾಗಿ ಇದು ಕೂಡ ತಪ್ಪಿದೆ. ಈ ಡೊಮ್ಯಾಟೋಫೋಬಿಯಾ ಅಂದ್ರೆ ಫಿಯರ್ ಆಫ್ ಹೌಸ್. ಕೆಲವರಿಗೆ ಫಿಯರ್ ಆಫ್ ಹೌಸ್ ಅಥವಾ ಕನ್ಫೈನ್ಮೆಂಟ್, ಒಂದು ಮನೆ ಒಳಗಡೆ ಇರುವಂತದ್ದು, ಯಾವುದೋ ಒಂದ್ರಗಳಲ್ಲಿ ನಾನು ಕನ್ಫೈನ್ ಆಗ್ಬಿಡ್ತೀನಿ ಅನ್ನುವ ರೀತಿಯ ಭಯ ಇರುತ್ತೆ. ಅದನ್ನ ನಾವು ಏನೋ ಡೊಮ್ಯಾಟೋಫೋಬಿಯಾ ಅಂತ ಕರಿತೀವಿ. ಫಿಯರ್ ಆಫ್ ಡೋಮ್ಸ್ ಅನ್ನ ಡೊಮ್ಯಾಟೋಫೋಬಿಯಾ ಅಂತ ಕರೆಯೋದಿಲ್ಲ. ರೈಟ್? ಎಸ್. ಸೊ ಹಾಗಾಗಿ ಇವೆಲ್ಲವೂ ತಪ್ಪಿದಾವೆ. ಓನ್ಲಿ ಆಪ್ಷನ್ ಸಿ ಇಸ್ ಕರೆಕ್ಟ್. ಈ ಪ್ರಶ್ನೆ ಕೂಡ ಒನ್ ವರ್ಡ್ ರಿಲೇಟೆಡ್ ಇದೆ. ನೆಕ್ಸ್ಟ್ ಒನ್, in which among the following sentences subject doesn't agree with the verb? ನೋಡಿ, ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಮೇಲೆ ಇಲ್ಲಿ ಪ್ರಶ್ನೆ ಬಂದಿದೆ. ಒನ್ ಆಫ್ ಮೈ ಫ್ರೆಂಡ್ಸ್, ನೋಡಿ ಪಕ್ಕಾ ರಿಪೀಟೆಡ್ ಆಗಿ ಬಂದಿದೆ ಪ್ರಶ್ನೆಗಳು. ಒನ್ ಆಫ್ ಮೈ ಫ್ರೆಂಡ್ಸ್ ಇಸ್ ಎ ಥಿಯೇಟರ್ ಆರ್ಟಿಸ್ಟ್. ಸರಿ ಇದೆಯಾ? ಎಸ್. ನೀದರ್ ವೀಣಾ, ನೀದರ್ ನಾರ್ ಬಂದಾಗ ಏನಾಗಿತ್ತು? ಹರ್ ಸಿಸ್ಟರ್ ಲೈಕ್ ಸ್ವೀಟ್ಸ್. ಸರಿ ಇದೆಯಾ? ಅಬ್ಸಲ್ಯೂಟ್ಲಿ ಫೈನ್. ನೀದರ್ ನಾರ್ ಗೊತ್ತಾಗ್ತಿದ್ಯಾ? ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ನೋಡಿ ಎಷ್ಟು ಕರೆಕ್ಟ್ ಆಗಿ ನಾವು ಕಲಿತ ರೂಲ್ಸ್ ಗಳು ಇದಾವಲ್ವಾ, ರಿಫ್ಲೆಕ್ಟ್ ಆಗಿದೆ ಅಲ್ವಾ ಪೇಪರ್ ಅಲ್ಲಿ. ಅದಕ್ಕೆ ಹೇಳೋದು ಆ ಲೆವೆಲ್ಲಿನ ಮತ್ತೆ ಆ ರೀತಿಯ ಪ್ರಿಪರೇಷನ್ ನಮ್ಗೆ ಜನರಲ್ ಇಂಗ್ಲಿಷ್ ಪೇಪರ್ ಎದುರಿಸೋ ಮುಂಚೆ ಬೇಕಾಗತ್ತೆ. ಸುಮ್ನೆ ಏನೋ ಒಂದಷ್ಟು ಜನರಲ್ ಆಗಿ ಓದ್ಕೊಂಡು ಹೋಗ್ಬಿಟ್ರೆ ಬರೋದಿಲ್ಲ. ಕೃಷ್ಣ ರೈಟ್ಸ್ ಪ್ರಿಸಿಡ್ಲಿ, ಇದು ಕೂಡ ನಮಗ್ ಬಂದಿದೆ ಈಗ ಆಲ್ರೆಡಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುತ್ತೆ ಮುಂದೆ, ಬಟ್ ನಿಮ್ಗೆ ಇದು ಸ್ಟ್ರಕ್ಚರ್ ಈಗಾಗಲೇ ನಿಮ್ಗೆ ಗೊತ್ತಿದೆ. ಯಾಕೆಂದ್ರೆ ಕ್ವೆಶ್ಚನ್ ಟ್ಯಾಕ್ಸ್ ಮಾಡುವಾಗ ಸಾಕಷ್ಟು ಸರಿ ಈ ಎಸ್ ಸೌಂಡ್ ಯಾಕೆ ಬರುತ್ತೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ರಮೇಶ್ ಹ್ಯಾವ್ ಪ್ರಿಪೇರ್ಡ್ ಡಿನ್ನರ್ ಅಂತಿದೆ. ಸೊ ಇಲ್ಲಿ ಸಬ್ಜೆಕ್ಟ್ ಅಗ್ರಿಮೆಂಟ್ ಎರರ್ ಇದೆ. ರಮೇಶ್ ಸಿಂಗ್ಯುಲರ್ ಆಗಿರೋದ್ರಿಂದ ಹ್ಯಾವ್ ಬದಲು ಏನ್ ಬರ್ಬೇಕಿತ್ತು? ಹ್ಯಾಸ್ ಬರ್ಬೇಕಿತ್ತು. ಸೊ ಆಪ್ಷನ್ 4 ಇಸ್ ದ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್ ಕ್ವೆಶ್ಚನ್, I will pay the money, contention, if you finish the work. Very simple. I will pay the money if you finish the work. ನೀವು ಕೆಲಸ ಮುಗಿಸಿದಾಗ ನಾನು ಹಣವನ್ನ ಪೇ ಮಾಡ್ತೀನಿ. ಸಿಂಪಲ್ ಕಂಜಂಕ್ಷನ್ ಇದೆ. ಚೂಸ್ ದ ಸೂಟಬಲ್ ಇಂಟರ್ಜಂಕ್ಷನ್. ಈ ಇಂಟರ್ಜಂಕ್ಷನ್ ಗಳು ಅಂದ್ರೆ ಏನು? ಸಡನ್ ಎಕ್ಸ್ಪ್ರೆಷನ್ಸ್ ಗಳು. ಅದು ಸಡನ್ ಎಕ್ಸ್ಪ್ರೆಷನ್ಸ್ ದಟ್ ವಿ ರಿಯಾಕ್ಟ್. ಓ ಅನ್ನೋದು, ಬ್ರಾವೋ ಅನ್ನೋದು, ಯಾರೋ ಒಬ್ರು ಒಂದ್ ಒಳ್ಳೆ ಶಾರ್ಟ್ ಹೊಡೆದ್ರು ವಾವ್ ಅನ್ನೋದು, ಹುರ್ರೆ ಅನ್ನೋದು, ಅವಕ್ಕೆ ಸರಿಯಾದ ಮೀನಿಂಗ್ ಇರುವ ಪದಗಳಾಗಿರೋದಿಲ್ಲ. ಆ ಸಂದರ್ಭದಲ್ಲಿ ಸಡನ್ ಆಗಿ ಒಂದು ರಿಯಾಕ್ಷನ್ ಅನ್ನು ಕೊಟ್ಟು ಮುಂದೆ ಏನೋ ವಾಕ್ಯವನ್ನ ಬಳಸ್ತಾ ಇರ್ತೀವಿ. ಸಮಥಿಂಗ್ ಬಿಟ್ ಮೀ, ನನ್ನ ಏನೋ ಕಚ್ಚಿತು ನನ್ನ ಕಾಲಿಗೆ, ಔಚ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್? ಔಚ್ ಇಸ್ ದ ಕರೆಕ್ಟ್ ಇಂಟರ್ಜೆಕ್ಷನ್ ಫಾರ್ ದಿಸ್. ಆರಾಗ್ನ ಅಂತ ಹೇಳಲ್ಲ. ಬ್ರಾವೋ ಅಂತ ಯಾವಾಗ ಹೇಳ್ತೀವಿ? ಏನೋ ಒಂದು ಅಚೀವ್ಮೆಂಟ್ ಮಾಡಿದಾಗ, ವಿ ವಾನ್ ದ ಮ್ಯಾಚ್, ಬ್ರಾವೋ ಅಂತ ಹೇಳ್ತೀವಿ. ಅಮೇಸಿಂಗ್, ಸಮಥಿಂಗ್ ವೆನ್ ಯು ಸಿ ಬ್ಯೂಟಿಫುಲ್ ಆರ್ ಸರ್ಪ್ರೈಸಿಂಗ್ ಎಲಿಮೆಂಟ್. ಸೊ ಯಾವುದೋ ನನ್ನನ್ನ ಹೊಡೆದಿದೆ ಅಥವಾ ನನ್ನ ಕಾಲಿಗೇನೋ ಹೊಡಿತು, ಏನೋ ಕಚ್ಚಿತು ಅಂತ ಹೇಳೋದಾದ್ರೆ ಔಚ್ ಅನ್ನೋದನ್ನ ಹೇಳ್ತೀವಿ. ಹೀಗೆ ಸಾಕಷ್ಟು ಇಂಟರ್ಜೆಕ್ಷನ್ ಅನ್ನ ಬಳಸ್ತೀವಿ, ಸುಲಭವಾಗಿ ಅದು ಗೊತ್ತಾಗುತ್ತೆ. ಅದು ಇವತ್ತು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತೀವಿ. ನೋಡಿ, ಇಡಿಯಂ ರಿಲೇಟೆಡ್ ವರ್ಡ್ಸ್ ಬಂತು. ಲ್ಯಾವಿಶ್ ಸ್ಪೆಂಡಿಂಗ್ ಆನ್ ಮ್ಯಾರೇಜಸ್ has forced the poor to imitate the rich. ಲ್ಯಾವಿಶ್ ಸ್ಪೆಂಡಿಂಗ್ ಅಂದ್ರೆ ಏನು?
ಸಿಕ್ಕಾಪಟ್ಟೆ ಹಣವನ್ನು ದುಂದು ವೆಚ್ಚ ಮಾಡುವುದು. ಅವಳು ಇಮಿಟೇಟ್ ಯಾರನ್ನ ಇಮಿಟೇಟ್ ಮಾಡ್ತಾ ಇದ್ದಾರೆ ನೋಡಿ, ದ ಪೂರ್ ದ ರಿಚ್ ಬಂದಿದೆ, ನೆನಪಿದೆಯಾ? ಆರ್ಟಿಕಲ್ಸ್ ಡಿಸ್ಕಸ್ ಮಾಡಿದ್ದು ಬಡವರು ಕೂಡ ಶ್ರೀಮಂತರನ್ನ ಇಮಿಟೇಟ್ ಮಾಡುವ ರೀತಿ ಆಗಿದೆ. ಆಸ್ ಎ ರಿಸಲ್ಟ್ ದ ಪೂರ್ ಪೀಪಲ್ ಕ್ರೈ ಫಾರ್ ದ ಮೂನ್. ಕ್ರೈಯಿಂಗ್ ಫಾರ್ ದ ಮೂನ್ ಅನ್ನೋದು ನೋಡಿದಾಗಲೇ ಗೊತ್ತಾಗ್ತಿದೆ ಅದು ಏನ್ ಅರ್ಥ ಕೊಡ್ತಾ ಇದೆ. ನೀವು ಚಂದ್ರ ಬೇಕು ಅಂತ ಅರ್ಥ ಕೊಡ್ಕೊಳ್ಳೋದ್ರಲ್ಲಿ ಏನಾದ್ರು ಅರ್ಥ ಇದೆಯಾ? ಕ್ಯಾನ್ ಯು ಗೆಟ್ ದಟ್? ನೋ. ಸೊ ಯಾವ್ದು ಅರ್ಥ ಆಗುತ್ತೆ? ದ ಪೂರ್ ವಿಶ್ ಫಾರ್ ದ ಇಂಪಾಸಿಬಲ್. ಸೊ ಬಡವರು ಏನ್ ಮಾಡ್ತಾ ಇದ್ದಾರೆ, ಯಾವುದು ಅವರಿಗೆ ಅಸಾಧ್ಯವೋ ಅಥವಾ ಯಾವುದು ಅವರಿಗೆ ಆಗೋದಿಲ್ವೋ ಅದನ್ನ ಕುರಿತು ಟ್ರೈ ಮಾಡ್ತಿದ್ದಾರೆ ಅನ್ನುವ ಅರ್ಥವನ್ನು ಅದು ಕೊಡ್ತಾ ಇದೆ. ದ ಪೂರ್ ವಿಶ್ ದ ಇಂಪಾಸಿಬಲ್. ದಟ್ ಈಸ್ ದ ಆನ್ಸರ್, ಫೋರ್ತ್ ಒನ್. ನೆಕ್ಸ್ಟ್ ಒನ್, ರೀಡ್ ದ ಸೆಂಟೆನ್ಸ್. ಇದು ಕೂಡ ಇಡಿಯಂ. ಐ ಮೆಟ್ ಎ ಮ್ಯಾನ್ ಹೂ ಕ್ಲೇಮ್ ಟು ಹ್ಯಾವ್ ಬ್ಲೂ ಬ್ಲಡ್ ಬಟ್ ಹಿಸ್ ಕಂಡಕ್ಟ್ ವಾಸ್ ರೂಡ್ ಅಂಡ್ ಮೀನ್. ಬ್ಲೂ ಬ್ಲಡ್ ಅಂದ್ರೆ ನೋಡಿ, ಬ್ಲೂ ಬ್ಲಡ್ ಅಂದ್ರೆ ತುಂಬಾ ಒಂದು ಉಚ್ಚ ಕುಲದಿಂದ ಬಂದವನು ಅಂತ. ಹಿ ವಾಸ್ ಅನ್ ಅರಿಸ್ಟೋಕ್ರಾಟ್. ಬ್ಲೂ ಬ್ಲಡ್ ಅಂದ್ರೇನು? ತುಂಬಾ ಶ್ರೇಷ್ಠ ಕುಲದವನು, ಅರಿಸ್ಟೋಕ್ರಾಟ್, ಕುಲೀನ ಅನ್ನುವಂತ ನೋಬಲ್ ಫ್ಯಾಮಿಲಿಯಿಂದ ಬಂದವನು. ಆದ್ರೆ ಅವನ ಬಿಹೇವಿಯರ್ ತುಂಬಾ ರೂಡ್ ಇತ್ತು, ಮತ್ತೆ ತುಂಬಾ ಚೀಪ್ ಆಗಿತ್ತು, ಮೀನ್ ಆಗಿತ್ತು ಅನ್ನುವಂತ. ಸೊ ಹಿ ವಾಸ್ ಅನ್ ಅರಿಸ್ಟೋಕ್ರಾಟ್ ಅಂದ್ರೇನು? ಉಚ್ಚ ಕುಲೀನ ವರ್ಗದವನು ಅನ್ನುವಂಥದ್ದು, ಸೊಫಿಸ್ಟಿಕೇಟೆಡ್ ಫ್ಯಾಮಿಲಿ ಅನ್ನುವಂಥದ್ದರ ಅರ್ಥ. ನೋಡಿ, ಇವೆರಡನ್ನ ಹಂಗೆ ಹೊಡೆದು ಹಾಕ್ಬೋದು. ಬ್ಲಡ್ ವಾಸ್ ಬ್ಲೂ, ಲೈಕ್ ಬ್ಲೂ ಬ್ಲಡ್, ಅವೆರಡು ಆನ್ಸರ್ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಫ್ರಮ್ ಇಂಗ್ಲೆಂಡ್ ಅದೇನಕ್ಕೆ ಹೇಳ್ತೀರಾ? ಸಾಧ್ಯವೇ ಇಲ್ಲ. ಪ್ರಿಪೋಸಿಷನ್ ಪ್ರಿಫಿಕ್ಸ್ ಮೇಲೆ ಎರಡಿದಾವ್ ನೋಡಿ, ಈಸಿ ಒನ್. ಐ ಗಾಟ್ ಎ ನ್ಯೂ ಟಿವಿ ಬಿಕಾಸ್ ದ ಓಲ್ಡ್ ಒನ್ ವಾಸ್ ಡ್ಯಾಶ್ ರಿಪೇರಬಲ್. ಅದನ್ನ ರಿಪೇರ್ ಮಾಡಕ್ ಬರ್ತಾ ಇರ್ಲಿಲ್ಲ, ಇರ್ರಿಪೇರಬಲ್. ಆಪ್ಷನ್ ಒನ್ ಇಸ್ ದ ಆನ್ಸರ್. ಓಲ್ಡ್ ಒನ್ ಇರ್ರಿಪೇರಬಲ್ ಆಗಿತ್ತು, ಅದಕ್ಕೆ ಹೊಸ ಟಿವಿ ತಂದೆ. ಇದು ಸಫಿಕ್ಸ್ ಕೇಳಿದಾನೆ. ಕೇರಳ ಹ್ಯಾಸ್ ಮೆನಿ ಪಿಕ್ಚರಸ್ ಲ್ಯಾಂಡ್ಸ್ಕೇಪ್ಸ್. ಪಿಕ್ಚರಸ್ ಅಂದ್ರೆ ಈ ಪಿಕ್ಚರಸ್ ಅಲ್ಲ, REOUS ಅಲ್ಲ. ಪಿಕ್ಚರಸ್ ಅಂದ್ರೆ ಚಿತ್ರ ಸಾದೃಶ್ಯ ಅಂತ, ತರ ಚಿತ್ರದಂತೆ ನನಗೆ ಪೇಂಟ್ ಮಾಡ್ದಂಗಿದೆ ಆ ಲ್ಯಾಂಡ್ಸ್ಕೇಪ್ ಗಳು ಅನ್ನುವಂತ. ಅಷ್ಟು ಫಿಗರ್ ಇದ್ದಂಗಿದಾವೆ, ಚಿತ್ರಗಳಿದ್ದಂಗಿದಾವೆ ಕೇರಳದಲ್ಲಿ ಅಂತ. ಸೊ ಪಿಕರಸ್ ಅಥವಾ ಪಿಕ್ಚರಸ್ ಅಂತ ನಾವು ಕರಿತೀವಿ. ದಟ್ ಈಸ್ ದ ಆನ್ಸರ್ ಫಾರ್ ದಿಸ್. ಈ ಪದವನ್ನ ಸಫಿಕ್ಸ್ ಆಗಿ ಬಳಸಬೇಕು, ನಾಟ್ ಪಿಕ್ಚರಸ್. ಓಕೆ, ಸೊ ದಟ್ ಈಸ್ ದ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್? ನೋಡಿ, ನೇರವಾಗಿ ಟೆನ್ಸ್ ಮೇಲೆ ಪ್ರಶ್ನೆ ಕೇಳಿದ್ದಾನೆ. ಸೊ ಹಾಗಾಗಿ ನಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನೋದು ಹೇಗಿರುತ್ತೆ ಅನ್ನೋದು ಗೊತ್ತಿರಬೇಕು. ನೋಡಿ, ದೇ ಹ್ಯಾವ್ ಬೀನ್ ಅನ್ನೋದು ಬರೋದಿಲ್ಲ, ಯಾಕಂದ್ರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಇದೆ. ದ ಸ್ಟೂಡೆಂಟ್ಸ್ ಹ್ಯಾವ್ ಮಾಪ್ಡ್ ದ ಫ್ಲೋರ್. ದಿಸ್ ಇಸ್ ದ ಆನ್ಸರ್, ಆಪ್ಷನ್ ಬಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಯಾವುದು? ಸ್ಟೂಡೆಂಟ್ಸ್ ಹ್ಯಾವ್ ಮಾಪ್ಡ್ ದ ಫ್ಲೋರ್. ಹ್ಯಾವ್, ಹ್ಯಾಸ್, ಹ್ಯಾಡ್ ಜೊತೆಗೆ V3 ಇದೆ. ದಿಸ್ ಇಸ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. The students had been mopping, past perfect continuous. Students had mopped, past perfect. ಇದು present perfect continuous. ಅವನು ಕೇಳಿರೋದು past perfect tense ಅಂತ ಕೇಳಿರೋದ್ರಿಂದ option 2 is the answer. Maybe in tomorrow's the second session in tomorrow we are going to discuss this tenses. We will start. Neither nor ಮತ್ತೆ ಬಂತು ನೋಡಿ, ಇದಕ್ಕೆ ಅವೆಲ್ಲ ಪರ್ಫೆಕ್ಟ್ ಇರಬೇಕು ಅನ್ನೋದು. Neither Naren nor Wasim dash completed the task. ಅಪ್ರಾಪ್ರಿಯೇಟ್ ಸಬ್ಜೆಕ್ಟ್ ಒಬ್ಬರು. ಇದು ಕೂಡ ನಾರ್ ವಾಸಿಮ್ ಅಂತ ಇರುವ ಕಾರಣಕ್ಕೆ ಸಿನ್ಸ್ ವಾಸಿಮ್ ಇಸ್ ಸಿಂಗ್ಯುಲರ್, ಹ್ಯಾಸ್ ಅನ್ನೋದೇನಾಗುತ್ತೆ ಆನ್ಸರ್. ನೀದರ್ ನಾರ್ ಬಂದಾಗ ರೂಲ್ ಏನ್ ಹೇಳುತ್ತೆ? ಸಮೀಪದ ಸಬ್ಜೆಕ್ಟ್ ಗೆ ಅನುಗುಣವಾಗಿ ವರ್ಬ್ ಇರಬೇಕು. ಸಮೀಪದ ಸಬ್ಜೆಕ್ಟ್ ಇಸ್ ಸಿಂಗ್ಯುಲರ್, ಸೊ ವರ್ಬ್ ಶುಡ್ ಬಿ ಸಿಂಗ್ಯುಲರ್. ಹ್ಯಾಸ್ ಕಂಪ್ಲೀಟೆಡ್ ದ ಟಾಸ್ಕ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 29. ಇಲ್ಲೂ ಕೂಡ ಟೆನ್ಸಸ್ ಬಗ್ಗೆ ಕೇಳಿದಾನೆ ಮತ್ತೆ. Which of the following sentences do not have the right usage of tenses? ಸರಿಯಾದ ಟೆನ್ಸ್ ನ ಬಳಕೆ ಇಲ್ಲೇ ಇರೋದು ಯಾವುದಿದೆ ಇದರಲ್ಲಿ ಅಂತ ಕೇಳಿದಾನೆ. ನೋಡಿ, they had been living in London since 2009. It's quite okay. Past tense ಅಲ್ಲಿ ಇದೆ. 2019 ಅಲ್ಲಿ ಅವರು ವಾಸಿಸ್ತಾನೆ ಇದ್ರು. They been living in London. I have went through ಅಂತಿದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬರ್ಬೇಕು ಅಂದ್ರೆ ಏನ್ ಬರ್ಬೇಕಿತ್ತು? ಐ ಹ್ಯಾವ್ ಗಾನ್ ಥ್ರೂ ಬರ್ಬೇಕಿತ್ತು. ಸೊ ದಟ್ ಈಸ್ ದ ಆನ್ಸರ್. ಸೊ ಯಾವುದು ಡು ನಾಟ್ ಫಾಲೋ ಅಂತ ಹೇಳಿದಾನೆ, ಹಾಗಾಗಿ ಇದು ತಪ್ಪಿದೆ. ಐ ಹ್ಯಾಡ್ ಡನ್ ಮೈ ಎಕ್ಸರ್ಸೈಸ್ when Hari came to see me. This is also correct. Past perfect tense
ಸಿಂಪಲ್ ಪಾಸ್ಟ್ ಟೆನ್ಸ್. ಈ ತರ ಮಿಕ್ಸ್ ಆಗುವ ವಾಕ್ಯಗಳು ಬೇಕಾದಷ್ಟು ಬರ್ತವೆ. ಸೊ ಹಾಗಾಗಿ ಇದು ಕೂಡ ಸರಿ ಇದೆ. ಡಿ, ವೆನ್ ಐ ಸಾ ಹಿಮ್ ಹಿ ರೀಡ್ಸ್ ಎ ಬುಕ್. ವೆನ್ ಐ ಸಾ ಹಿಮ್ ಹಿ ವಾಸ್ ರೀಡಿಂಗ್ ಎ ಬುಕ್ ಆಗ್ಬೇಕಿತ್ತು. ಪಾಸ್ಟ್ ಕಂಟಿನ್ಯೂಸ್ ಇರ್ಬೇಕಿತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಜೊತೆಗೆ. ಸೊ ಇದು ತಪ್ಪಿದೆ. ಸೊ ತಪ್ಪು ಯಾವ್ಯಾವ್ದಿದೆ? ಬಿ ಅಂಡ್ ಡಿ ತಪ್ಪಿದಾವೆ. ಸೊ ಯಾವ್ದಾದ್ರು ಆಪ್ಷನ್ 1, ಆಪ್ಷನ್ 2 ಅಲ್ಲ, ಎ ಅಂಡ್ ಸಿ ಅಂತ ಹೇಳ್ತೀರಾ? ಅವ್ನ್ ಕೇಳಿರೋದು ಯಾವ ಸೆಂಟೆನ್ಸ್ ಗಳು ಸರಿಯಾಗಿ ಬಳಕೆ ಮಾಡಿಲ್ಲ ಅಂತ. ವಿಚ್ ಡು ನಾಟ್ ಹ್ಯಾವ್, ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಡು ನಾಟ್ ಹ್ಯಾವ್ ದ ರೈಟ್ ಯೂಸೇಜ್ ಆಫ್ ಟೆನ್ಸಸ್. ಅಂದ್ರೆ ತಪ್ಪಿರುವ ವಾಕ್ಯಗಳನ್ನ ನೀವು ಹುಡುಕ್ಬೇಕು. ಕ್ವಶನ್ ನೀಟಾಗಿ ಓದ್ಕೊಳ್ಳಿ. ಯಾವ ವಾಕ್ಯಗಳು ಸರಿ ಇದಾವೆ ಅಂತ ಕೇಳಿಲ್ಲ ಅವನು, ತಪ್ಪು ಯಾವುದ್ರಲ್ಲಿ ಇದಾವೆ ಅಂತ ಕೇಳಿದಾನೆ. ಹಾಗಾಗಿ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್ ಟ್ಯಾಗ್ ಮೇಲೆ ಬಂದಿದೆ, ಸಿಂಪಲ್ ಒನ್. ಹೆಲ್ಪಿಂಗ್ ವರ್ಬ್ ಇಲ್ಲ, ಡೂ ಫಾರ್ಮ್ ಆಫ್ ವರ್ಬ್ ಅನ್ನ ಬಳಸಬೇಕು. ಚಿಲ್ಡ್ರನ್ ಲೈಕ್ ಪ್ಲೇಯಿಂಗ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಚಿಲ್ಡ್ರನ್ ಲೈಕ್ ಪ್ಲೇಯಿಂಗ್ ಪಾಸಿಟಿವ್ ಇದೆ, ಪ್ರೆಸೆಂಟ್ ಟೆನ್ಸ್, ಚಿಲ್ಡ್ರನ್ ಇಸ್ ಪ್ಲೂರಲ್. ಸೊ ಯಾವ್ದು ಆನ್ಸರ್? ಡೋಂಟ್ ದೇ ಇಸ್ ದ ಆನ್ಸರ್. ಆಪ್ಷನ್ 1 is the answer. Don't they. Children like playing. Don't they is the answer. That is a simple one. ಕ್ವೆಶ್ಚನ್ ಟ್ಯಾಗ್ ಮೇಲಿರೋ ಪ್ರಶ್ನೆಗಳಿಗೆ ನೀವು ತಪ್ಪು ಹೇಳಿಲ್ಲ, ಆರ್ಟಿಕಲ್ಸ್ ಮೇಲೆ ತಪ್ಪು ಹೇಳಿಲ್ಲ, ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಇವುಗಳ ಮೇಲೆ ತಪ್ಪು ಹೇಳಿಲ್ಲ. ಅದ್ರ ಜೊತೆಗೆ ಮತ್ತೆ ಏನೇನು ಕೆಲವು ಕಾಮನ್ ಸೆನ್ಸ್ ಅಂತ ಹೇಳಿರ್ತೀನೋ ಅವಷ್ಟನ್ನು ನೀವು ನೀಟಾಗಿ ನೆನ್ಪಿಟ್ಕೊಳ್ಳೇಬೇಕು. ಓನ್ಲಿ ದೆನ್ ಇಟ್ ಇಸ್ ಈಸಿ ಫಾರ್ ಯು ಟು ಆನ್ಸರ್, ರೈಟ್? ಸೊ ದಟ್ ಈಸ್ ದ ಎಂಡ್ ಆಫ್ ದಿಸ್ ಕ್ವೆಶ್ಚನ್ ಪೇಪರ್ ಡಿಸ್ಕಷನ್. ಸೊ ನಿನ್ನೆ ಆದಂತಹ, ಅದಕ್ಕೆ ನಾವು ಪ್ರತಿ ಕಾನ್ಸೆಪ್ಟ್ ವೈಸ್ ನೀಟಾಗಿ ಫಸ್ಟ್ ಪ್ರಿಪೇರ್ ಆಗ್ಬೇಕು. ಒಂದು ಕ್ಲಾಸ್ ಕೇಳ್ತಿರೋ ಏನ್ ಮಾಡ್ತಿರೋ ಅದು ನಿಮಗ್ ಬಿಟ್ಟಿದ್ದು. ಅದ್ರ ಜೊತೆಗೆ ಪುಸ್ತಕವನ್ನ ಓದಿ ಪ್ರತಿ ಕಾನ್ಸೆಪ್ಟ್ ವೈಸ್ ಏನೇನ್ ರೂಲ್ಸ್ ಇದಾವೆ ಪ್ರತಿ ಕಾನ್ಸೆಪ್ಟ್ ಮೇಲೆ ಅವಷ್ಟನ್ನು ತರ ಆಗ್ಬೇಕು. ಆ ನಂತರ ಪುಸ್ತಕದಲ್ಲಿ ಏನ್ ನಾನು ಆಕ್ಟಿವಿಟೀಸ್ ಕೊಟ್ಟಿದ್ದೀನಿ, ಕ್ವೆಶನ್ಸ್ ಕೊಟ್ಟಿದ್ದೀನಿ, ಅವುಗಳನ್ನು ಬಿಡಿಸ್ಕೊಳ್ಬೇಕು. ದೆನ್ ವರ್ಕ್ ವಿತ್ PYQs. ಅಲ್ಲಿ ಬೇಕಾದಷ್ಟು ಹಳೆ ಇಡಿಎಂಗಳು ಸಿಗ್ತಾ ಇರ್ತವೆ, ಒನ್ ವರ್ಡ್ ಸಿಗ್ತಾ ಇರ್ತವೆ, ಇವೆಲ್ಲ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೂ ಪುಸ್ತಕದಲ್ಲೂ ನಾನು ಕೊಟ್ಟಿರುವ ಇಡಿಎಮ್ಸ್, ಒನ್ ವರ್ಡ್ ಅವೆಲ್ಲವನ್ನೂ ನೀವು ಓದ್ಲೇಬೇಕು. ಯಾಕಂದ್ರೆ ಎಲ್ಲ ಒನ್ ವರ್ಡ್ಸ್ ಪುಸ್ತಕದಲ್ಲಿ ಈ ಇಡಿಎಮ್ಸ್ ಅಲ್ಲೂ ಕ್ರೈ ಫಾರ್ ದ ಮೂನ್ ಖಂಡಿತ ಇದೆ. ಆ ಲೋವ್ಸ್ ಅಂಡ್ ಫಿಶಸ್ ಅನ್ನ ಆ ಸೆಂಟೆನ್ಸ್ ನೋಡಿದ್ರೆ ನೀವೇ ಗೆಸ್ ಮಾಡಬಹುದು. ಅರ್ಥ ಆಗ್ತಿದ್ಯಾ? ಈ ರೀತಿ ಇರುತ್ತೆ ಅನ್ನುವಂಥದ್ದು. ಸೊ ಥ್ಯಾಂಕ್ ಯು ವೆರಿ ಮಚ್. This was the discussion of question paper so far. Thank you.